9th ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 2 ಹ್ಯೂಮನ್ ರಿಸೋರ್ಸಸ್ ಆಫ್ ಇಂಡಿಯಾ. ಈ ಚಾಪ್ಟರಲ್ಲಿ ನಾನು ಹ್ಯೂಮನ್ ರಿಸೋರ್ಸಸ್ ಅಂದರೆ ಏನು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಆಬ್ಜೆಕ್ಟಿವ್ಸ್ ನೋಡೋಣ. ಅಂದರೆ ಈ ಲೆಸನ್ ಎಂಡಷ್ಟರಲ್ಲಿ ಏನೇಂದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿರ್ತೀರ. ನೋಯಿಂಗ್ ದಿ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್, ಹ್ಯೂಮನ್ ರಿಸೋರ್ಸ್ನ ಅರ್ಥ ಮತ್ತು ಅದರ ಇಂಪಾರ್ಟೆನ್ಸ್ ನೋಡ್ತೀರಾ. ಅಂಡರ್ಸ್ಟ್ಯಾಂಡ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್, ಅಂದರೆ ಪಾಪ್ಯುಲೇಷನ್ ಇಂಡಿಯಾದ ಏನು ಪಾಪ್ಯುಲೇಷನ್ ಇದೆ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಅಂದರೆ ಲಿಟ್ರಸಿ ರೇಟ್ ಏನಿದೆ, ಎಷ್ಟು ಜನ ಓದಿದ್ದಾರೆ ಅಂತ, ಸೆಕ್ಸ್ ರೇಷ್ಯೋ, ಎಷ್ಟು ಜನ ಹುಡುಗರಿಗೆ ಎಷ್ಟು ಜನ ಹುಡುಗಿರಿದ್ದಾರೆ, ಆ ಥರ. ರೂರಲ್ ಮತ್ತು ಅರ್ಬನ್ ಅಂದರೆ ಹಳ್ಳಿಯಲ್ಲಿ ಎಷ್ಟು ಜನ ಇದ್ದಾರೆ, ಸಿಟಿಯಲ್ಲಿ ಎಷ್ಟು ಜನ ಇದ್ದಾರೆ. ಏಜ್ ಡಿಸ್ಟ್ರಿಬ್ಯೂಷನ್ ಅಂದರೆ ಚಿಕ್ಕ ಮಕ್ಕಳು ಜಾಸ್ತಿ ಇದ್ದಾರೆ, ಏಜ್ ಆಗಿರೋರು ಜಾಸ್ತಿ ಇದ್ದಾರೆ, ಅದು. ಮತ್ತು ಪಾಪ್ಯುಲೇಷನ್ ಡೆನ್ಸಿಟಿ, ಇದೆಲ್ಲದ್ರ ಬಗ್ಗೆ ಕೂಡ ನೋಡ್ಬೋದು. ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿ ರೋಲ್ ಆಫ್ ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಇನ್ ದಿ ಇಂಪ್ರೂವಿಂಗ್ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್. ಆಮೇಲೆ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. Like natural resources, the population is also considered to be a wealth of country. ನೋಡಿ, ಈಗ ನ್ಯಾಚುರಲ್ ರಿಸೋರ್ಸ್ ಅಂತ ಅಂದರೆ ನಿಮಗೆ ಗೊತ್ತು. ಫಾರ್ ಎಕ್ಸಾಂಪಲ್, ಏನೋ ಒಂದು ಪೆಟ್ರೋಲಿಯಂ ಇದೆ, ಅದು ನ್ಯಾಚುರಲ್ ರಿಸೋರ್ಸ್. ಒಂದು ನದಿ ಇದೆ, ಅದು ನ್ಯಾಚುರಲ್ ರಿಸೋರ್ಸ್. ಅಂದರೆ ನಮಗೆ ಉಪಯೋಗ ಆಗುವಂಥದ್ದು ರಿಸೋರ್ಸ್ ಅಂದರೆ. ಅದೇ ರೀತಿ ನಮ್ಮ ಪಾಪ್ಯುಲೇಷನ್ ಕೂಡ, ಜನಗಳು ಕೂಡ ನಮ್ಮ ದೇಶಕ್ಕೆ ಒಂದು ಉಪಯೋಗ ಆಗುವಂಥ ಒಂದು ರಿಸೋರ್ಸ್, ನಮ್ಮ ದೇಶದ ಆಸ್ತಿ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. The people living in a country constitute the population of that country, which consists of children, adults and senior citizens. ನೋಡಿ, ಯಾರಿದು ಪಾಪ್ಯುಲೇಷನ್ ಅಂದರೆ ಏನು, ಯಾರದು ಪಾಪ್ಯುಲೇಷನ್ ಅಂದರೆ? ನೋಡಿ, ಒಂದು ದೇಶ, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿರೋಂಥ ಪ್ರತಿಯೊಂದು ಮಗು, ಪ್ರತಿ ದೊಡ್ಡವರು ಮತ್ತು ತುಂಬ ಏಜ್ ಆಗಿರೋರು ಎಲ್ಲರೂ ಸೇರಿದ್ರೆ ಆ ದೇಶದ ಪಾಪ್ಯುಲೇಷನ್ ಆಗುತ್ತೆ. ದೋಸ್ ಅಂಡರ್ 14 years of age are considered children. ನೋಡಿ, 14 ವರ್ಷದಿಂದ ಒಳಗಿದ್ರು ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ. ದೋಸ್ ಬಿಟ್ವೀನ್ 15 ಆ್ಯಂಡ್ 60 years ಆರ್ ಕನ್ಸಿಡರ್ಡ್ ಅಡಲ್ಟ್ಸ್. 15ರಿಂದ 60 ವರ್ಷದೊಳಗೆ ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲ ಅಡಲ್ಟ್ಸ್ ಅಂತ ಕರಿತೀವಿ, ದೊಡ್ಡವರು ಅಂತ. ಆ್ಯಂಡ್ ದೋಸ್ ಅಬೌವ್ 60 ಆರ್ ಐಡೆಂಟಿಫೈಡ್ ಆ್ಯಸ್ ಸೀನಿಯರ್ ಸಿಟಿಸನ್ಸ್, ಅಂದರೆ ಏಜ್ ಆಗಿರೋರು ಸೀನಿಯರ್ ಸಿಟಿಸನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. 60, 70, 80 ವರ್ಷ ಏಜ್ ಇದ್ದಾಗ. ಅಡಲ್ಟ್ಸ್ ಆರ್ ಕೇಪಬಲ್ ಆಫ್ ವರ್ಕಿಂಗ್. ಓಕೆ, ಏನಕ್ಕೆ ಈ ಥರ ಗ್ರೂಪ್ ಮಾಡಿದ್ದಾರೆ ಅದು ಒಂದು ಚೂರು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನೋಡಿ, 14 ವರ್ಷದ ಒಳಗಿರೋರನ್ನ ಮಕ್ಕಳು ಅಂತ ಕನ್ಸಿಡರ್ ಮಾಡಿದಾಗ ಅವರು ಏನು ಕೆಲಸ ಮಾಡಲ್ಲ. 60 ವರ್ಷ ಮೇಲೆ ಇರೋರನ್ನ ಏಜ್ ಆಗಿರೋರು ಸೀನಿಯರ್ ಸಿಟಿಸನ್ಸ್ ಅಂದರೆ ಅವರು ಕೂಡ ಏನು ಕೆಲಸ ಮಾಡಲ್ಲ. ವರ್ಕಿಂಗ್ ಪಾಪ್ಯುಲೇಷನ್ ಏನು ಬರುತ್ತೆ ನಾವು ಕನ್ಸಿಡರ್ ಮಾಡೋದು 15 yearsಯಿಂದ 60 years ಒಳಗಿರೋರನ್ನ ವರ್ಕಿಂಗ್ ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತು ಅದಕ್ಕೆ ತಕ್ಕನಾಗೆ ನಾವು ಎಷ್ಟು ಜನ ಇದ್ದಾರೆ, ಚಿಕ್ಕ ಮಕ್ಕಳು ಎಷ್ಟು ಜನ ಇದ್ದಾರೆ, ಏಜ್ ಆಗಿರೋರು ಎಷ್ಟು ಜನ ಇದ್ದಾರೆ, ಮತ್ತು ಅಡಲ್ಟ್ಸ್ ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲ ನೋಡಿಬಿಟ್ಟು ನಾವು ಪ್ಲ್ಯಾನಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅದನ್ನು ಮಾಡಿದ್ದಾರೆ. ಅಡಲ್ಟ್ಸ್ ಆರ್ ಕೇಪಬಲ್ ಆಫ್ ವರ್ಕಿಂಗ್. ಈ ಅಡಲ್ಟ್ ಪಾಪ್ಯುಲೇಷನ್ ಏನಿದೆ 15ರಿಂದ 60 ವರ್ಷದಲ್ಲಿರೋರು ಕೆಲಸ ಮಾಡೋಕ್ಕೆ ರೆಡಿ ಇರ್ತಾರೆ. ಆ್ಯಂಡ್ ದಿ ಫಾರ್ಮ್ ದಿ ನ್ಯಾಷನಲ್ ವೆಲ್ತ್. ಇವ್ರನ್ನ ನ್ಯಾಷನಲ್ ವೆಲ್ತ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ನಮ್ಮ ದೇಶದ ಆಸ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. ಪೀಪಲ್ ವಿತ್ ನಾಲೆಡ್ಜ್, ಸ್ಕಿಲ್ ಆ್ಯಂಡ್ ಅಬಿಲಿಟೀಸ್ ಫಾರ್ಮ್ ದಿ ಹ್ಯೂಮನ್ ರಿಸೋರ್ಸ್ ಆಫ್ ದಟ್ ಕಂಟ್ರಿ. ಈಗ ಓಕೆ, ನಾವು ಇದರಲ್ಲಿ ಅಡಲ್ಟ್ಸ್ ಅಂತ ಹೇಳಿದ ತಕ್ಷಣ 15 ವರ್ಷದಿಂದ 60 ವರ್ಷದ ಇರೋರು ಎಲ್ಲರೂ ಕೂಡ ನಮಗೆ ರಿಸೋರ್ಸ್ ಅಂತ ಗೊತ್ತಾಯಿತು. ಆದರೆ ಯಾರ್ಯಾರಿಗೆ ನಾಲೆಡ್ಜ್ ಇರುತ್ತೆ, ಸ್ಕಿಲ್ ಇರುತ್ತೆ ಮತ್ತು ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರನ್ನ ನಾವು ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ. ಅಥವಾ ಕೆಲಸ ಮಾಡ್ತಾ ಇರೋವಂಥವ್ರು ಅಥವಾ ಕೆಲಸ ಮಾಡೋಕ್ಕೆ ಸಾಮರ್ಥ್ಯ ಇರೋವಂಥವ್ರನ್ನ ನಾವು ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ. ಸಿನ್ಸ್ ದಿ ಪಾಪ್ಯುಲೇಷನ್ ಆಫ್ ಅಡಲ್ಟ್ಸ್ ಈಸ್ ಮೋರ್ ಇನ್ ಇಂಡಿಯಾ, ದೆರ್ ಈಸ್ ಅನ್ ಇನ್ಕ್ರೀಸ್ ಇನ್ ದಿ ವರ್ಕ್ ಫೋರ್ಸ್. ನೋಡಿರಿ, ನೀವು ರೀಸೆಂಟ್ ಎಲೆಕ್ಷನ್ಸಲ್ಲೆಲ್ಲ ಕೂಡ ಕೇಳಿರ್ಬೋದು, ನಮ್ಮಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ ಅಂತ, ಅಂದರೆ ವರ್ಕ್ ಫೋರ್ಸ್ ಜಾಸ್ತಿ ಇದೆ. ಏನದರ ಅರ್ಥ? ನಮ್ಮಲ್ಲಿ ಚಿಕ್ಕ ಮಕ್ಕಳಿಗಿಂತ ಮತ್ತು ಏಜ್ ಆಗಿರೋರಿಗಿಂತ ಈ ಮಿಡಲ್ ಏನು ಹೇಳಿದೆ ನಾನು ಅಡಲ್ಟ್ ಪಾಪ್ಯುಲೇಷನ್ ಅಂತ 15 to 60 years, ಆ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ. ಇದರಿಂದ ನಮಗೆ ಕೆಲಸದವರು ಈಸಿಯಾಗಿ ಸಿಗ್ತಾರೆ, ಕೆಲಸನ ತುಂಬ ಚೆನ್ನಾಗಿ ನಾವು ಮಾಡ್ಬೋದು. If good education, training and health facility are provided to human resources, they can be transformed into human capital. ಓಕೆ, ಈಗ ಎಷ್ಟೊಂದು ಜನ ಇದ್ದಾರೆ. ಓಕೆ, ಅರ್ಧಕ್ಕರ್ಧ ಜನ ಇಲ್ಲ 60%, 70% ಜನ ಈ ಏಜ್ ಗ್ರೂಪಲ್ಲೇ ಇರೋದು, ವರ್ಕ್ ಫೋರ್ಸ್ಗೆ ರಿಲೇಟೆಡ್ ಆಗಿರೋದು, ಈ ಹ್ಯೂಮನ್ ರಿಸೋರ್ಸ್ಗೆ ಬರ್ತಾರೆ. ಆದರೆ ಇವ್ರಿಗೆಲ್ಲ ಕೂಡ ನಾವು ಔಟ್ಪುಟ್ ತೆಗೆಯೋದು ಕೂಡ ಇಂಪಾರ್ಟೆಂಟ್. ಯಾರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ರೀತಿ ಒಂದು ಹ್ಯೂಮನ್ ಕ್ಯಾಪಿಟಲ್ ರೆಡಿ ಮಾಡ್ಕೊಳ್ಬೇಕು ಅಂದರೆ ಜನಗಳಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡಬೇಕು, ಮತ್ತು ಟ್ರೈನಿಂಗ್ ಕೊಡಬೇಕು, ಮತ್ತು ಒಳ್ಳೆ ಹೆಲ್ತ್ ಫೆಸಿಲಿಟಿ ಇದೆಲ್ಲ ಕೊಟ್ಟರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ಏನು ಎಜುಕೇಷನ್ ಕೊಟ್ಟಿಲ್ಲ, ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ಕೆಲಸ ಮಾಡ್ತಾರೆ? ಮಾಡೋಕ್ಕಾಗಲ್ಲ. ಅದೇ ರೀತಿ ಹೆಲ್ತ್ ಸರಿಯಾಗಿಲ್ಲ, ಹೆಲ್ತ್ ಫೆಸಿಲಿಟಿಗಳು ಪ್ರೊವೈಡ್ ಆಗಿಲ್ಲ ಅಂದರೆ
ಹಾಗೂ ಕೂಡ ಜನಗಳು ಕೆಲಸ ಮಾಡೋಕ್ಕಾಗಲ್ಲ. ಆಗ ನಮ್ಮ ಹ್ಯೂಮನ್ ಕ್ಯಾಪಿಟಲ್ ಇಂಪ್ರೂವ್ ಆಗಲ್ಲ. ಓಕೆ, ದೇ ಪೊಸೆಸ್ ದ ಕ್ಯಾಪಬಿಲಿಟಿ ಟು ಇನ್ಕ್ರೀಸ್ ದಿ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಸೊಸೈಟಿ. ಜಾಸ್ತಿ ಜನ ಏನಿದ್ದಾರೆ ನಮ್ಮ ವರ್ಕಿಂಗ್ ಪಾಪ್ಯುಲೇಷನ್, ಅವ್ರಿಗೆಲ್ಲ ಒಳ್ಳೆ ಫೆಸಿಲಿಟಿ ಕೊಟ್ಟು ಒಳ್ಳೆ ಎಜುಕೇಷನ್ ಟ್ರೈನಿಂಗ್ ಎಲ್ಲ ಕೊಟ್ಟರೆ ಆಗ ಅವರು ನಮ್ಮ ದೇಶದ ನ್ಯಾಷನಲ್ ಇನ್ಕಮ್ಗೆ ಕೊಡುಗೆ ಕೊಡ್ತಾರೆ. ಅಂದರೆ ಈ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ದಟ್ ಈಸ್ ಪಾಪ್ಯುಲೇಷನ್ ಈಸ್ ಇಟ್ ಆ್ಯಸ್ ಎನ್ ಅಸೆಟ್. ಅದರಿಂದನೇ ಪಾಪ್ಯುಲೇಷನ್ನ ಇಸ್ ಇಟ್ ಅನ್ ಅಸೆಟ್ ಅಂತ ಕರೀತಾರೆ. ಅದು ಸೆಂಟೆನ್ಸ್ ಏನಂತ ಹೇಳಿದ್ರೆ, ಒಂದು ಪಾಪ್ಯುಲೇಷನ್ ಅನ್ನೋದು ನಮಗೆ ಒಂದು ಲಾಭ ತರುವಂಥ ಒಂದು ರಿಸೋರ್ಸ್ ಅಂತ. ಓಕೆ, ಇಫ್ ಹೈಯರ್ ಇನ್ವೆಸ್ಟ್ಮೆಂಟ್ ಈಸ್ ಮೇಡ್ ಆನ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಆಫ್ ಚಿಲ್ಡ್ರನ್, ದೇ ವಿಲ್ ಬಿ ಏಬಲ್ ಟು ಅರ್ನ್ ಹೈಯರ್ ಇನ್ಕಮ್ ಇನ್ ದ ಫ್ಯೂಚರ್ ಆ್ಯಂಡ್ ಆಲ್ಸೋ ಮೇಕ್ ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ಸ್ ಟು ಸೊಸೈಟಿ. ನೋಡಿ, ಜನಗಳು ಏನಿರ್ತಾರೆ ಅವ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದೆ ನಾನೀಗ. ತುಂಬ ಜಾಸ್ತಿ ನಾಲೆಡ್ಜ್ ಕೊಡಬೇಕು, ಅವ್ರಿಗೆ ಎಜುಕೇಷನ್ ಕೊಡಬೇಕು, ಸ್ಕಿಲ್ಸ್ ಹೇಳ್ಕೊಡ್ಬೇಕು, ಹೆಲ್ತ್ ನೋಡಬೇಕು ಅಂತ. ಆದರೆ ಬರೀ ಅಡಲ್ಟ್ ಪಾಪ್ಯುಲೇಷನ್ಗೆ ಮಾತ್ರ ಅಲ್ಲ ಇದು ತಲುಪೋದು, ಇದು ಚಿಕ್ಕ ಮಕ್ಕಳು ಕೂಡ ತಲುಪಬೇಕು. ಅಂದರೆ ಚಿಕ್ಕ ಮಕ್ಕಳಿಗೂ ಎಜುಕೇಷನ್ ಕೊಡಬೇಕು. ಆಗಲೇ ಅವ್ರು ಕಲಿತಾ ಫ್ಯೂಚರಲ್ಲಿ ಅವ್ರು ಅಡಲ್ಟ್ ಆದಾಗ ಅವರು ಇನ್ಕಮ್ ಅರ್ನ್ ಮಾಡ್ತಾರೆ. ಅದೇ ರೀತಿ ಅವ್ರ ಹೆಲ್ತ್ ಕೂಡ ಚೆನ್ನಾಗಿರಬೇಕು. ಇದರಿಂದ ಅವರು ನಮ್ಮ ಸೊಸೈಟಿಗೆ ಒಳ್ಳೆ ಕಾಂಟ್ರಿಬ್ಯೂಷನ್ಸ್ ಮಾಡ್ತಾರೆ. ದೇರ್ಫೋರ್ ಗವರ್ಮೆಂಟ್ಸ್ ವರ್ಕ್ ಟುವರ್ಡ್ಸ್ ಪ್ರೊವೈಡಿಂಗ್ ಗುಡ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಫೆಸಿಲಿಟೀಸ್ ಟು ದೇರ್ ಸಿಟಿಸನ್ಸ್. ಅದಕ್ಕೆ ಗವರ್ಮೆಂಟ್ ಏನು ಮಾಡ್ತಾರೆ, ಎಲ್ಲ ಸಿಟಿಸನ್ಸ್ಗೂ ಕೂಡ ಒಳ್ಳೆ ಎಜುಕೇಷನ್ ಕೊಡೋಕ್ಕೆ ಮತ್ತು ಒಳ್ಳೆ ಹೆಲ್ತ್ ಫೆಸಿಲಿಟೀಸ್ ಕೊಡೋಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಪೀಪಲ್ ಆ್ಯಸ್ ಎ ರಿಸೋರ್ಸ್, ಜನಗಳನ್ನ ಯಾವ ರೀತಿ ರಿಸೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. We can observe around us that the working capability of healthy, educated and trained people is more. ನೋಡಿ, ಈಗ ಎರಡು ಸಿನಾರಿಯೋಸ್ ತೊಗೊಳ್ಳೋಣ, ಎರಡು ಸಿಚುವೇಶನ್ಸ್ ತೊಗೊಳ್ಳೋಣ. ಒಂದು ಕಡೆ ತುಂಬ ಚೆನ್ನಾಗಿ ಓದಿರೋವಂಥವ್ರು ಮತ್ತು ಒಳ್ಳೆ ಹೆಲ್ತ್ ಇರೋವಂಥವ್ರು ಮತ್ತು ತುಂಬ ಚೆನ್ನಾಗಿ ಟ್ರೈನಿಂಗ್ ತೊಗೊಂಡಿರೋರು ಅಂತ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಎಜುಕೇಷನ್ ಅಷ್ಟಿಲ್ಲ, ಹೆಲ್ತ್ ಯಾವಾಗೂ ರಜಾ ಆಗ್ತಾ ಇರ್ತಾರೆ, ಸಿಕ್ ಪೀಪಲ್ ಇರ್ತಾರೆ ಮತ್ತು ಟ್ರೈನಿಂಗ್ ಅಷ್ಟು ಕೊಟ್ಟಿರಲ್ಲ, ಅಂಥವ್ರು ಕೆಲಸ ಮಾಡ್ತಾ ಇರ್ತಾರೆ. ಆಗ ಯಾವ ಗ್ರೂಪ್ ತುಂಬ ಡೆವಲಪ್ ಆಗುತ್ತೆ? ಕರೆಕ್ಟ್, ಯಾರು ಹೆಲ್ತಿಯಾಗಿರ್ತಾರೆ, ಎಜುಕೇಟೆಡ್ ಆಗಿರ್ತಾರೆ, ಚೆನ್ನಾಗಿ ಟ್ರೈನಿಂಗ್ ತೊಗೊಂಡಿರ್ತಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವರು ತುಂಬ ಚೆನ್ನಾಗಿ ಇನ್ಕಮ್ನ ಜನ್ರೇಟ್ ಮಾಡ್ತಾರೆ. ಅದೇ ರೀತಿ ಇದು ಕೂಡ ದೇಶದಲ್ಲಿ ಕೂಡ ಜಾಸ್ತಿ ಜನ ಹೆಲ್ತಿಯಾಗಿ ಎಜುಕೇಟೆಡ್ ಆಗಿ ಟ್ರೈನ್ಡ್ ಪೀಪಲ್ ಆಗಿದ್ರು ಅಂದರೆ ಅವರು ಕೂಡ ಜಾಸ್ತಿ ಇನ್ಕಮ್ ಜನ್ರೇಟ್ ಮಾಡ್ತಾರೆ. ದಿ ನೇಷನ್ಸ್ ಇನ್ಕಮ್ ಇನ್ಕ್ರೀಸಸ್ ಡ್ಯೂ ಟು ದಿಸ್. ಆಲ್ರೆಡಿ ಹೇಳ್ದಾಗೆ ದಟ್ ಈಸ್ ದಿ ರೀಸನ್ ವೈ ಎಜುಕೇಟೆಡ್ ಆ್ಯಂಡ್ ಹೆಲ್ತಿ ವರ್ಕಿಂಗ್ ಪೀಪಲ್ ಆರ್ ಕನ್ಸಿಡರ್ಡ್ ಆ್ಯಸ್ ನೇಷನ್ಸ್ ಹ್ಯೂಮನ್ ರಿಸೋರ್ಸ್. ಇದೇ ಕಾರಣಕ್ಕೆ ನಾವು ಚೆನ್ನಾಗಿ ಎಜುಕೇಟ್ ಆಗಿರೋರನ್ನ, ಹೆಲ್ತಿ ಪೀಪಲ್ನೆಲ್ಲ ನಾವು ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ. ಹ್ಯೂಮನ್ ರಿಸೋರ್ಸ್ ಆಕ್ಯುಪೈಸ್ ಗ್ರೇಟರ್ ಇಂಪಾರ್ಟೆನ್ಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ದೆನ್ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಮೆಟೀರಿಯಲ್ ರಿಸೋರ್ಸಸ್. ಈಗ ಏನಾದರೂ ಒಂದು ಪ್ರೊಡಕ್ಷನ್ ಮಾಡಬೇಕು ಅಥವಾ ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಳ್ಳಿ, ಒಂದು ಚಪ್ಪಲಿನೋ ಇಲ್ಲ ಒಂದು ಟೈರೋ ಅಥವಾ ಇನ್ನೊಂದು ಬ್ಯಾಗ್ ಏನಾದರೂ, ಇದರಲ್ಲಿ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಬಂದು ರಿಸೋರ್ಸ್ ಮೆಟೀರಿಯಲ್ಸ್, ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಗ್ ಹೊಲಿತಾ ಇದ್ದೀರಾ ಅಂದರೆ ಅದಕ್ಕೆ ಬಟ್ಟೆ ಇರ್ಬೋದು, ಜಿಪ್ ಇರ್ಬೋದು ಅಥವಾ ಹೊಲಿಗೆ ಮಿಷಿನ್ ಇರ್ಬೋದು, ಇದೆಲ್ಲ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ, ಮೆಟೀರಿಯಲ್ ರಿಸೋರ್ಸ್ ಜೊತೆಗೆ ಹ್ಯೂಮನ್ ರಿಸೋರ್ಸ್ ಒಂದು ಬರುತ್ತೆ. ಏನಂದರೆ ಜನಗಳು, ಟ್ರೈನ್ ಆಗಿರೋವಂಥವ್ರು, ಆ ಬ್ಯಾಗ್ನ ಹೊಲಿಯೋವಂಥವ್ರು, ಜಿಪ್ ಹಾಕೋವಂಥವ್ರು, ಅದ್ರ ಮಾರ್ಕೆಟಿಂಗ್ ಮಾಡೋವಂಥವ್ರು, ಈ ರೀತಿ. ಈ ಥರ ನಾವು ಬರೀ ಮೆಟೀರಿಯಲ್ಸ್ ಒಂದು ಇನ್ವೆಸ್ಟ್ ಮಾಡಿಬಿಟ್ಟು ಒಳ್ಳೆ ಎಕ್ವಿಪ್ಮೆಂಟ್ ತರಿಸೋದು, ಒಳ್ಳೆ ರಾ ಮೆಟೀರಿಯಲ್ಸ್ ತರೋದು ಅಷ್ಟೇ ಮಾಡಿದ್ರೆ ಆಗಲ್ಲ. ಒಂದು ಪ್ರೊಡಕ್ಷನ್ ಚೆನ್ನಾಗಿರಬೇಕು ಅಂದರೆ ಹ್ಯೂಮನ್ ರಿಸೋರ್ಸ್ ಕೂಡ, ತುಂಬ ಟ್ರೈನ್ಡ್ ಪೀಪಲ್ ಕೂಡ ಅಲ್ಲಿ ಇರಬೇಕಾಗತ್ತೆ. ಹ್ಯೂಮನ್ ರಿಸೋರ್ಸ್ ಪ್ರೊವೈಡ್ಸ್ ದಿ ಸ್ಕಿಲ್ ಆ್ಯಂಡ್ ವರ್ಕ್ ಫೋರ್ಸ್ ನೀಡೆಡ್ ಫಾರ್ ದಿ ಪ್ರೊಡಕ್ಷನ್. ಹ್ಯೂಮನ್ ರಿಸೋರ್ಸ್ ಏನು ಮಾಡುತ್ತೆ, ಆ ಕೆಲಸಕ್ಕೆ, ಆ ಪ್ರೊಡಕ್ಷನ್ಗೆ ಏನು ಬೇಕು ಆ ಸ್ಕಿಲ್ಸ್ನ ಮತ್ತು ವರ್ಕ್ ಫೋರ್ಸ್ನೆಲ್ಲ ಕೂಡ ಪ್ರೊವೈಡ್ ಮಾಡುತ್ತೆ. ದಿ ಪೀಪಲ್ ಹೂ ವರ್ಕ್ ಇನ್ ವೇರಿಯಸ್ ಜಾಬ್ಸ್ ಇನ್ ದ ಫೀಲ್ಡ್ಸ್ ಆಫ್ ಅಗ್ರಿಕಲ್ಚರ್, ಇಂಡಸ್ಟ್ರಿ ಆ್ಯಂಡ್ ಸರ್ವಿಸ್ ಸೆಕ್ಟರ್ ಆರ್ ರೆಫರ್ಡ್ ಟು ಆ್ಯಸ್ ವರ್ಕ್ ಫೋರ್ಸ್. ಈಗ ಯಾರು ವರ್ಕ್ ಫೋರ್ಸ್ ಅಂದರೆ, ಅವಾಗಿಂದ ಒಂದು ಟರ್ಮ್ ಹೇಳ್ತಾ ಇದ್ದೀನಿ, ವರ್ಕ್ ಫೋರ್ಸ್ ಅಂತ. ನೋಡಿ, ಇಷ್ಟೇ ವರ್ಕ್ ಫೋರ್ಸ್ ಅಂತ ಹೇಳಿದ್ರೆ ಕೆಲಸ ಮಾಡೋ ಅಂಥ ಜನ ಅಥವಾ ಕೆಲಸ ಮಾಡೋಕ್ಕೆ ರೆಡಿ ಇರೋವಂಥ ಜನ. ಓಕೆ, ಇಷ್ಟೇ. ಹ್ಯೂಮನ್ ರಿಸೋರ್ಸ್ ಕಂಡಕ್ಟ್ಸ್ ನ್ಯೂ ರಿಸರ್ಚ್ ಟು ಪ್ರೊವೈಡ್ ಬೆಟರ್ ಫೆಸಿಲಿಟೀಸ್ ಟು ದಿ ಪೀಪಲ್. ನೋಡಿ, ಹ್ಯೂಮನ್ ರಿಸೋರ್ಸ್ ಏನು ಮಾಡುತ್ತೆ, ಅವಾಗ ರಿಸರ್ಚ್ ಎಲ್ಲ ಮಾಡ್ತಾ ಇರುತ್ತೆ, ಒಳ್ಳೆ ಫೆಸಿಲಿಟಿ ಎಲ್ಲ ಕೊಡಬೇಕು ಅಂತ. ಎಲೆಕ್ಟ್ರಿಸಿಟಿ, ಟೆಲಿವಿಷನ್ಸ್, ಕಂಪ್ಯೂಟರ್ಸ್, ಮೊಬೈಲ್ಸ್ ಆ್ಯಂಡ್ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಆರ್ ಆಲ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್. ನೋಡಿ, ಇವಾಗೆಲ್ಲ ನಾವು ತುಂಬ ಸೊಸೈಟಿ ಅಡ್ವಾನ್ಸ್ ಆಗ್ತಾ ಇದೆ. ಒಂದು 20 years ಬ್ಯಾಕ್ ಹೋಗಿದರೆ ಯಾರ ಹತ್ರ ಮೊಬೈಲ್ ಫೋನೇ ಇರ್ತಾ ಇರಲಿಲ್ಲ, ತುಂಬ ರಿಚ್ ಪೀಪಲ್ ಬಿಟ್ಟು. ಆದರೆ ಈಗ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ, ನಿಮಗೂ ಕೂಡ ಒಂದು ಮೊಬೈಲ್ ಫೋನ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಯಾವುದೋ ಒಂದೊಂದು ಮೈನ್ ಮನೆಗೆ ಮಾತ್ರ ಇರ್ತಾ ಇತ್ತು ಒಂದು 30-40 years ಬ್ಯಾಕ್ ಹೋದರೆ. ಆದರೆ ಈಗ ಪ್ರತಿಯೊಂದು ಮನೆಯಲ್ಲೂ ಎಲೆಕ್ಟ್ರಿಸಿಟಿ ಇರುತ್ತೆ ಮತ್ತು ಯಾವ್ಯಾವ ಹಳ್ಳಿ ಬೇಕೋ ಅಂಥ ಹಳ್ಳಿಯಲ್ಲೂ ಕೂಡ 24 hour ಕರೆಂಟ್ಸ್ ಕೊಟ್ಟಿದ್ದಾರೆ. ಟೆಲಿವಿಷನ್ಸ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಜಾಸ್ತಿ ಪ್ರೊಡಕ್ಷನ್ ಬಂದಿದೆ. ಇದಕ್ಕೆ ಕಾರಣ ಏನು?
ಹ್ಯೂಮನ್ ರಿಸೋರ್ಸು ತುಂಬ ಕಾಂಟ್ರಿಬ್ಯೂಟ್ ಮಾಡಿದೆ. ಅಂದರೆ ಹೊಸ ರಿಸರ್ಚ್ ಮಾಡಿ, ಓಕೆ ನಾನು ಕೈಯಲ್ಲೇ ಹೊಲಿತಾ ಇದ್ದೆ ಬಟ್ಟೆ, ಈಗ ಮಿಷಿನ್ಸ್ ಬಂದಿದೆ, ಮಿಷಿನಲ್ಲಿ ಹೊಲಿತಾ ಇದ್ದೀನಿ, ಈಗ ಎಲ್ಲರಿಗೂ ಮಿಷಿನರಿ ಯೂಸ್ ಮಾಡಿಕೊಂಡು ಎಲ್ಲರಿಗೂ ಬಟ್ಟೆ ಕೊಡ್ಬೋದು. ಅಥವಾ ಎಲೆಕ್ಟ್ರಿಸಿಟಿ ಕೂಡ ಅದೇ ರೀತಿ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಈ ರೀತಿ ಹ್ಯೂಮನ್ ರಿಸೋರ್ಸು ನಮಗೆ ಅದರಲ್ಲಿ ತುಂಬ ಹೆಲ್ಪ್ ಮಾಡಿದೆ. ಟಿಲ್ ನಾವು ಇಂಡಿಯಾಸ್ ಲಾರ್ಜ್ ಪಾಪ್ಯುಲೇಷನ್ ವಾಸ್ ಕನ್ಸಿಡರ್ಡ್ ಆ್ಯಸ್ ಎ ಬರ್ಡನ್. ನೋಡಿ, ಇಲ್ಲಿವರೆಗೂ ನಾವು ಕೆಲವೊಂದು 5 ವರ್ಷ 10 ವರ್ಷದ ಹಿಂದೆ ಆರ್ಟಿಕಲ್ಸ್ ನೀವು ಏನಾದರೂ ನೋಡಿದ್ರಿ, ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ನೋಡಿದ್ರಿ ಅಂದರೆ ಅದರಲ್ಲಿ ಏನಿರೋದು ಅಂದರೆ ಇಂಡಿಯಾ ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಗ್ತಾಯಿದೆ, ಇದು ತುಂಬ ಕಷ್ಟ, ನಮಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು, ಒಂದು ಮನೆಗೆ ಒಂದೇ ಮಗು ಇರೋ ಹಾಗೆ ಮಾಡಬೇಕು, ಈ ಥರ ಎಲ್ಲ ಸುಮಾರು ಗೌರ್ಮೆಂಟ್ ಅವರು ಟ್ರೈ ಮಾಡ್ತಾಯಿದ್ರು. ಬಟ್ ನಾವು ಇಟ್ ಈಸ್ ಬೀಯಿಂಗ್ ವ್ಯೂವ್ಡ್ ಆ್ಯಸ್ ಎ ರಿಸೋರ್ಸ್. ಈಗ ಜನಗಳನ್ನ ರಿಸೋರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದ್ರೇನು, ಜಾಸ್ತಿ ಜನ ಇದ್ದಷ್ಟು ನಮಗೆ ತುಂಬ ಒಳ್ಳೆಯದು, ಯಾಕಂದರೆ ಜಾಸ್ತಿ ವರ್ಕ್ ಫೋರ್ಸ್ ಸಿಗುತ್ತೆ, ಜಾಸ್ತಿ ಪ್ರೊಡಕ್ಷನ್ ಮಾಡ್ಬೋದು, ಜಾಸ್ತಿ ಇನ್ಕಮ್ ಜನ್ರೇಟ್ ಮಾಡ್ಬೋದು. ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟ್ ದಿ ಪೀಪಲ್ ಇಂಟು ಎ ಪ್ರೊಡಕ್ಟಿವ್ ಅಸೆಟ್ ಬೈ ಪ್ರೊವೈಡಿಂಗ್ ಗುಡ್ ಎಜುಕೇಷನ್, ಟ್ರೈನಿಂಗ್ ಆ್ಯಂಡ್ ಹೆಲ್ತ್ ಫೆಸಿಲಿಟೀಸ್. ನೋಡಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ, ಅಂದರೆ ಅಷ್ಟು ಇಂಪಾರ್ಟೆಂಟ್ ಅಂತ. ಯಾವುದೇ ಒಂದು ಜನಗಳಿಗಿರ್ಬೋದು, ಪೀಪಲ್ ಅಂದರೆ ಜನಗಳಿಗಿರ್ಬೋದು, ಎಜುಕೇಷನ್ ಕೊಡೋದು, ಟ್ರೈನಿಂಗ್ ಕೊಡೋದು ಮತ್ತು ಒಳ್ಳೆ ಹೆಲ್ತ್ ಫೆಸಿಲಿಟಿ ಎಲ್ಲ ಕೊಟ್ಟರೆ ಅವ್ರನ್ನ ಒಳ್ಳೆ ಪ್ರೊಡಕ್ಟಿವ್ ಅಸೆಟ್ ಆಗಿ, ಅಂದರೆ ನಮ್ಮ ಒಂದು ಆಸ್ತಿ ಥರ ಅವ್ರನ್ನ ಕ್ರಿಯೇಟ್ ಮಾಡ್ಬೋದು. ಆಗ ನಮಗೆ ಒಳ್ಳೆ ಇನ್ಪುಟ್ಸ್ ಮತ್ತು ಔಟ್ಪುಟ್ ಬರುತ್ತೆ. ಹವೆವರ್ ಇಟ್ ಈಸ್ ಬೆಟರ್ ಇಫ್ ದಿ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಈಸ್ ನಾಟ್ ವೆರಿ ಹ್ಯೂಜ್. ಆದರೂ ಕೂಡ ಪಾಪ್ಯುಲೇಷನ್ನಲ್ಲಿ ಜಾಸ್ತಿ ಇರೋದ್ರಿಂದ ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ದರೂ ಕೂಡ ನಮ್ಮ ಕೆಲಸದವ್ರು ಜಾಸ್ತಿ ಸಿಗ್ತಾರೆ, ಔಟ್ಪುಟ್ ಜಾಸ್ತಿ ಕೊಡ್ಬೋದು, ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು, ಇದೆಲ್ಲ ಅಡ್ವಾಂಟೇಜಸ್ ಇದೆ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ. ಆದರೂ ಕೂಡ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದ್ದರೆ ಕಷ್ಟನೇ. ಒಂದು ಲಿಮಿಟಲ್ಲಿ, ಒಂದು ಸ್ವಲ್ಪ ತುಂಬ ಜಾಸ್ತಿ ಅನ್ನೋದೇ ಇರೋ ಥರ, ಸ್ವಲ್ಪ ಜಾಸ್ತಿ ಅನ್ನೋ ಥರ ಇದ್ದರೆ ಒಳ್ಳೆಯದು. ಆ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್. ನೋಡಿ, ಪಾಪ್ಯುಲೇಷನ್ ಅಂದರೆ ಜನಗಳು, ಆಲ್ರೆಡಿ ಗೊತ್ತು ನಿಮಗೆ. ಇಂಡಿಯಾದ ಜನಗಳಿಗೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ? ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು? ಎಷ್ಟು ಜನ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ, ಕಮ್ಮಿ ಜನ ಇದ್ದಾರಾ, ಎಲ್ಲರೂ ಓದಿದಾರಾ, ಎಲ್ಲ ಹೆಲ್ತಿಯಾಗಿದ್ದಾರಾ, ವರ್ಕಿಂಗ್ ಪಾಪ್ಯುಲೇಷನ್ ಏನು, ಅದ್ರ ಬಗ್ಗೆ. ಓಕೆ, ಅದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್. ಇದೆಲ್ಲದ್ರ ಬಗ್ಗೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ, ಆಗ ಒಂದು ದೇಶದ ಪಾಪ್ಯುಲೇಷನ್ ಪ್ರಾಬ್ಲಮ್ನ ಆವಾಗ ನಮಗೆ ಅರ್ಥ ಆಗುತ್ತೆ. ಒನ್ ಶುಡ್ ಹ್ಯಾವ್ ಎ ಕಂಪ್ಲೀಟ್ ನಾಲೆಡ್ಜ್ ರಿಗಾರ್ಡಿಂಗ್ ದಿ ಬೇಸಿಕ್ ಫೀಚರ್ಸ್ ಆಫ್ ದಿ ಪಾಪ್ಯುಲೇಷನ್ ಆಫ್ ದಟ್ ಕಂಟ್ರಿ. ಎಲ್ಲರಿಗೂ ಕೂಡ ನಮ್ಮ ದೇಶದ ಪಾಪ್ಯುಲೇಷನ್ ಫೀಚರ್ಸ್ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು. ಆಗ ಮಾತ್ರ ನಾವು ಓಕೆ, ಈ ಥರ ಓದಿದ್ದಾರೆ, ಇಂಜಿನಿಯರಿಂಗ್, ಕಂಪ್ಯೂಟರ್ಸ್ ಜಾಸ್ತಿ ಜನ ಮಾಡಿದ್ದಾರೆ, ಅವ್ರಿಗೆ ಜಾಸ್ತಿ ಜಾಬ್ಸು ಸಿಗುತ್ತೆ, ಅಥವಾ ಲಾ ಯಾರೋ ಮಾಡಿದ್ದಾರೆ ಅವ್ರಿಗೆ ಜಾಸ್ತಿ ಜಾಬ್ಸು ಸಿಗುತ್ತೆ. ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ, ಅಥವಾ ಒಂದು ಯಾವ್ದಾದ್ರು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂದರೂ ಕೂಡ ಇದೆಲ್ಲ ಹೆಲ್ಪ್ ಆಗುತ್ತೆ. ಇನ್ ಇಂಡಿಯಾ ಪಾಪ್ಯುಲೇಷನ್ ಸೆನ್ಸಸ್ ಅಂದರೆ ಗೊತ್ತು ನಿಮಗೆ, ಎಷ್ಟು ಜನ ಇದ್ದಾರೆ ಇಂಡಿಯಾದಲ್ಲಿ, ಅದೆಲ್ಲ ಕೌಂಟ್ ಮಾಡ್ತಾರಲ್ಲ, ಅದು ಈಸ್ ಕಂಡಕ್ಟೆಡ್ ಎವ್ರಿ 10 years. ಪ್ರತಿ 10 ವರ್ಷಕ್ಕೊಂದ್ಸರಿನೂ ಕಂಡಕ್ಟ್ ಮಾಡ್ತಾರೆ. ಲಾಸ್ಟಲ್ಲಿ 2011 ಕಂಡಕ್ಟ್ ಮಾಡಿದರು. ಅಂದರೆ ನೆಕ್ಸ್ಟ್ ಇಯರ್ 2021 ಕೂಡ ಮತ್ತೆ ಕಂಡಕ್ಟ್ ಮಾಡ್ತಾರೆ. ಆಗ ನಮಗೆ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಅವ್ರು ಏನೇನು ವರ್ಕ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಏನೇನು ಓದಿದ್ದಾರೆ, ಅದೆಲ್ಲ ಕೂಡ ನಮಗೆ ಡೀಟೇಲ್ಸು ಗೊತ್ತಾಗುತ್ತೆ. ದಿ ಫೀಚರ್ಸ್ ಆಫ್ ದಿ ಪಾಪ್ಯುಲೇಷನ್ ಆ್ಯಸ್ ಡಿರೈವ್ಡ್ ಫ್ರಮ್ ದಿ ಸೆನ್ಸಸ್ ಆರ್ ಆ್ಯಸ್ ಫಾಲೋಸ್. ನೋಡೋಣ ಒಂದೊಂದೇ ಏನೇನು ಫೀಚರ್ಸ್ ಇದೆ ಅಂತ. ಲಾರ್ಜ್ ಸೈಜ್ ಆ್ಯಂಡ್ ಫಾಸ್ಟ್ ಗ್ರೋತ್. ಇಂಡಿಯಾ ಪಾಪ್ಯುಲೇಷನ್ಗೆ ಏನು ಒಂದು ಮೈನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದ್ರೆ, ತುಂಬ ದೊಡ್ಡ ಸೈಜ್, ಅಂದರೆ ಜಾಸ್ತಿ ಜನ ಇದ್ದೀವಿ ನಾವು, ಮತ್ತು ಫಾಸ್ಟ್ ಗ್ರೋತ್, ಅಂದರೆ ತುಂಬ ಬೇಗ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಇವತ್ತು 100 ಕೋಟಿ ಇತ್ತು ಅಂದರೆ ನಾಳೆ 101 ಕೋಟಿ ಆಗಿರುತ್ತೆ, ಈ ಟೈಪ್. ಇಂಡಿಯಾ ವಿತ್ ಅ ಪಾಪ್ಯುಲೇಷನ್ ಆಫ್ 121.1 crores in 2011 is the second most populous country in the world, next only to China. ನೋಡಿ, ಇಂಡಿಯಾದ ಪಾಪ್ಯುಲೇಷನ್ನು 2011 ಅಂದರೆ 10 years ಬ್ಯಾಕ್ 121.1 crores ಅಷ್ಟು ಇತ್ತು. ಓಕೆ, ಮತ್ತು ಚೈನಾಗೆ ಬಿಟ್ಟರೆ, ನಮಗಿಂತ ಮುಂದೆ ಇರೋದು ಜಾಸ್ತಿ ಜನ ಇರೋದು ಅಂದರೆ ಚೈನಾದವರು, ಅದನ್ನು ಬಿಟ್ಟರೆ ನೆಕ್ಸ್ಟು ನಾವೇ ಇರೋದು. ಎವ್ರಿ 6th person ಇನ್ ದಿ ವರ್ಲ್ಡ್ ಈಸ್ ಅನ್ ಇಂಡಿಯನ್. ಪ್ರಪಂಚದಲ್ಲಿ 6 ಜನ ಇದ್ದರು ಅಂದರೆ ಅದರಲ್ಲಿ ಒಬ್ಬರು ಇಂಡಿಯಾದವರೇ ಇರ್ತಾರೆ, ಅಷ್ಟು ಜನ ಇದ್ದೀವಿ ನಾವು. ದಿ ರೇಟ್ ಆಫ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಹ್ಯಾಸ್ ಬೀನ್ ಹೈಯರ್. ಈ ಪಾಪ್ಯುಲೇಷನ್ ಮಾತ್ರ ಜಾಸ್ತಿ ಅಲ್ಲ, ಪಾಪ್ಯುಲೇಷನ್ ಏನು ಜಾಸ್ತಿ ಆಗ್ತಾ ಇದೆ ಅದ್ರ ರೇಟ್ ಕೂಡ, ಪರ್ಸೆಂಟೇಜ್ ಕೂಡ ಜಾಸ್ತಿ ಇದೆ. ವಿತ್ ದಿ ಪಾಪ್ಯುಲೇಷನ್ ಗ್ರೋಯಿಂಗ್ ಅಟ್ ದಿ ರೇಟ್ ಆಫ್ 1.8% per annum, ಪಾಪ್ಯುಲೇಷನ್ ಈಕ್ವಲೆಂಟ್ ಟು ದಟ್ ಆಫ್ ಆಸ್ಟ್ರೇಲಿಯಾ ಈಸ್ ಆ್ಯಡೆಡ್ ಎವ್ರಿ ಇಯರ್. ನೋಡಿರಿ, ನಮ್ಮದು ಪಾಪ್ಯುಲೇಷನ್ ಗ್ರೋತ್ ರೇಟ್ ಏನಿದೆ ಅಂದರೆ 1 yearಗೆ ಬಂದು 1.8% ಇದೆ. ಅಂದರೆ ಏನು, ಇವಾಗ 100 ಕೋಟಿ ಇದ್ದರು ಅಂದ್ಕೊಳ್ಳಿ ಈ ವರ್ಷ, ನೆಕ್ಸ್ಟ್ ವರ್ಷ ಅಷ್ಟರಲ್ಲಿ 101.8 ಕೋಟಿ ಆಗಿರ್ತಾರೆ. ಅಂದರೆ ಹತ್ರ 2 ಕೋಟಿ ಜನ ಜಾಸ್ತಿ ಆಗ್ತಾರೆ ಒಂದು ವರ್ಷಕ್ಕೆ. ಈ ಥರ ಇದು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕರೀತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಪ್ರತಿ ವರ್ಷ
ಟೋಟಲ್ ಆಸ್ಟ್ರೇಲಿಯಾ ಅನ್ನೋ ದೇಶದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಹೊಸದಾಗಿ ಹುಟ್ತಾ ಇದ್ದಾರೆ ನಮ್ಮ ದೇಶದಲ್ಲಿ, ಅಷ್ಟು ಪಾಪ್ಯುಲೇಷನ್ ಜಾಸ್ತಿ ಇದೆ. ದಿಸ್ ಸಿಚುವೇಶನ್ ಈಸ್ ಕಾಲ್ಡ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಇದನ್ನು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಕೂಡ ಕರೀತಾರೆ. ಬೈ 2022 ಇಂಡಿಯಾ ವಿಲ್ ಬಿ ದಿ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದಿ ವರ್ಲ್ಡ್. ನೋಡಿ 2022 ಪ್ರಕಾರ, ಅಂದರೆ ಇನ್ನೊಂದು 2 ವರ್ಷ ಇದೆ, 2 ವರ್ಷದಲ್ಲಿ ಇಂಡಿಯಾ ನಂಬರ್ 1 ಪೊಸಿಷನ್ಗೆ ಬರ್ತಾ ಇದೆ, ಅಂದರೆ ಪಾಪ್ಯುಲೇಷನ್ನಲ್ಲಿ. ಚೈನಾ ಏನಿದೆ ಅದಕ್ಕೂ ನಮಗೂ ಸ್ವಲ್ಪ ಮಾತ್ರ ಡಿಫ್ರೆನ್ಸ್ ಇರೋದು, 1 or 2 crores ಅಂತ. ಅದು ಇನ್ನೊಂದು ವರ್ಷ 2 ವರ್ಷದಲ್ಲಿ ನಾವು ರೀಚ್ ಆಗಿಬಿಡ್ತೀವಿ. ಸೆಕೆಂಡ್ ಸ್ಟೇಜ್ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್. ನೋಡಿ ಡೆಮೋಗ್ರಫಿಕ್ಸಲ್ಲಿ ಅಂದರೆ ಜನಗಳು ಎಷ್ಟು ಜನ ಇದ್ದಾರೆ, ದೊಡ್ಡವ್ರು ಎಷ್ಟು ಜನ ಇದ್ದಾರೆ, ಚಿಕ್ಕವ್ರು ಎಷ್ಟು ಜನ ಇದ್ದಾರೆ, ಈ ಥರದ್ದೆಲ್ಲ ಡೆಮೋಗ್ರಫಿಕ್ಸ್ ಅಂತ ಕರಿತೀವಿ. ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಇಂಡಿಯಾದಲ್ಲಿ. India is now passing through the second stage of demographic transition where the death rate is lower but the birth rate is higher, leading to a population growth. ನೋಡಿರಿ ಇಂಡಿಯಾದಲ್ಲಿ ಏನಾಗ್ತಾ ಇದೆ ಈಗ ಅಂದರೆ ಸಾಯ್ತಾ ಇರೋರು ಕಮ್ಮಿ ಆಗಿದ್ದಾರೆ ಮತ್ತು ಹುಡ್ತಾ ಇರೋರು, ಹೊಸದಾಗಿ ಹುಡ್ತಾ ಇರೋವಂಥವ್ರು ಜಾಸ್ತಿ ಆಗ್ತಾ ಇದ್ದಾರೆ. ಲುಕ್, ದಿ ಬರ್ತ್ ರೇಟ್ ಇನ್ 2010 ವಾಸ್ 22.1. ಅಂದರೆ 2010 ಸೆನ್ಸಸ್ ಪ್ರಕಾರ 1,000 ಜನಕ್ಕೆ ಪ್ರತಿ ವರ್ಷ 22 ಜನ ಹೊಸದಾಗಿ ಹುಡ್ತಾಯಿದ್ರು. ಓಕೆ, ಆದರೆ ಸಾಯ್ತಾ ಇದ್ದವರು ಅದೇ 1000 ಜನಕ್ಕೆ 7.2 ಅಂದರೆ 7 ಜನ ಸಾಯ್ತಾಯಿದ್ರು. ಅಂದರೆ ನಿಮ್ಗೆ ಡಿಫ್ರೆನ್ಸಸ್ ಎಷ್ಟು ಗೊತ್ತಾಗ್ತಾ ಇದೆ. 22 - 7 ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ 14 ಜನ ಹೊಸದಾಗಿ ಇನ್ನೂ ಆ್ಯಡ್ ಆಗ್ತಾಯಿದ್ರು. 1000 ಪೀಪಲ್ ಇವತ್ತಿದ್ರು ಅಂದರೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ 1014 ಪೀಪಲ್ ಆಗ್ತಾರೆ. ಈ ರೀತಿ ಪೀಪಲ್ ಇಂಪ್ಲೈಯಿಂಗ್ ದಟ್ ಎ ನೆಟ್ ಅಡಿಷನ್ ಆಫ್ ಅಬೌಟ್ 15 ಪೀಪಲ್ ಪರ್ 1000. ಅಂದರೆ ನಾನು 14-15 ಅಂತ ಆ್ಯಾವ್ರೇಜಾಗಿ ಹೇಳಿದೆ. ಅಷ್ಟು ಜನ ಪರ್ 1000 ಆ್ಯಡ್ ಆಗ್ತಾಯಿದ್ದಾರೆ. ಇದು ತುಂಬ ಜಾಸ್ತಿ, 1 ಇಯರ್ಗೆ ಇಷ್ಟ ಆಗೋದು ತುಂಬಾ ಜಾಸ್ತಿ ಪಾಪ್ಯುಲೇಷನ್ ಗ್ರೋತ್ ಆದಾಗ ಲೆಕ್ಕ. ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಏನಪ್ಪ ಅಂತ ಹೇಳಿದ್ರೆ ರ್ಯಾಪಿಡ್ಲಿ ರೈಸಿಂಗ್ ಡೆನ್ಸಿಟಿ. ಅಂದರೆ ಪಾಪ್ಯುಲೇಷನ್ ಡೆನ್ಸಿಟಿ ಕೂಡ ಜಾಸ್ತಿ ಆಗ್ತಾಯಿದೆ. ನೋಡಿ, ಡೆನ್ಸಿಟಿ ಅಂತ ಹೇಳಿದ್ರೆ ಒಂದೇ ಕಡೆ ಜಾಸ್ತಿ ಜನ ಇರೋವಂಥದ್ದು ಅಂತ, ಆ ಥರ 1 ಕಿಲೋಮೀಟ್ರಲ್ಲಿ ಎಷ್ಟು ಜನ ಇದ್ದಾರೆ ಆ ಟೈಪ್. ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಇಸ್ ದಿ ನಂಬರ್ ಆಫ್ ಪೀಪಲ್ ಲಿವಿಂಗ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಆಫ್ ಜಿಯೋಗ್ರಫಿಕಲ್ ಏರಿಯಾ. ನೋಡಿ, ಏನು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ಹೇಳಿದ್ರೆ 1 ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂದ್ಕೊಳ್ಳಿ. ಸ್ಕ್ವೇರ್ ಅಂದರೆ ನಿಮ್ಗೆ ಗೊತ್ತು, 4 ಸೈಡ್ಸ್ ಎಲ್ಲ ಕೂಡ ಈಕ್ವಲ್ ಇರ್ತಾರೆ, ಈ ಕಡೆ 1 ಕಿಲೋಮೀಟ್ರ್, ಈ ಕಡೆ 1 ಕಿಲೋಮೀಟ್ರ್, ಈ ಟೈಪ್. ಈ ಥರ 1 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ಡೆನ್ಸಿಟಿ. ಇಂಡಿಯಾ ಈಸ್ ಒನ್ ಆಫ್ ದಿ ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ನೋಡಿ, ಈ ಥರ ಡೆನ್ಸಿಟಿಯಲ್ಲಿ ಇಂಡಿಯಾ ತುಂಬ ಜಾಸ್ತಿ ಇರೋವಂಥ ಒಂದು ದೇಶ. ವಿತ್ 382 ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಇನ್ 2011. ಅಂದರೆ 2011 ಪ್ರಕಾರ 1 ಕಿಲೋಮೀಟ್ರಲ್ಲಿ 382 ಜನ ಇರ್ತಾರೆ. ನೋಡಿ, ಇದೆಲ್ಲ ಬಂದು ಆ್ಯಾವ್ರೇಜ್ ಟೋಟಲ್ ಇಂಡಿಯಾ ಕನ್ಸಿಡರ್ ಮಾಡಿದ್ರೆ. ನೀವು ಬೆಂಗಳೂರು, ಮುಂಬೈ, ಡೆಲ್ಲಿ ಈ ಥರ ಎಲ್ಲ ಮಾಡಿದ್ರೆ 1 ಕಿಲೋಮೀಟ್ರಲ್ಲೇ ನಿಮ್ಗೆ 1 ಲಕ್ಷ ಜನ ಸಿಗ್ತಾರೆ, ಅಥವಾ 2 ಲಕ್ಷ ಜನ ಕೂಡ ಸಿಗ್ತಾರೆ. ಆ ಥರ ಟೋಟಲ್ ಆ್ಯಾವ್ರೇಜ್. ಈಗ ಹಳ್ಳಿ ಕಡೆ ಹೋದರೆ ಇಲ್ಲೊಂದು ಮನೆ ಇರುತ್ತೆ, ಅಲ್ಲೊಂದು ಮನೆ ಇರುತ್ತೆ. 1 ಕಿಲೋಮೀಟ್ರಿಗೆ ನಿಮ್ಗೆ ಏನಿಲ್ಲ ಅಂದರೂ ಒಂದು 200 ಜನ ಸಿಗ್ಬೋದು ಮ್ಯಾಕ್ಸಿಮಮ್. ಆದರೆ ಇಲ್ಲಿ ತುಂಬ ಜಾಸ್ತಿ ಇರ್ತಾರೆ ಸಿಟಿಯಲ್ಲಿ. ಆ ಟೈಪು ಟೋಟಲ್ ಆ್ಯಾವ್ರೇಜಾಗಿ ತೊಗೊಂಡಾಗ 382 ಪರ್ಸನ್ಸ್ ಇದ್ದಾರೆ. ಇಂಡಿಯಾ ಆಕ್ಯುಪೈಸ್ 2.4% ಆಫ್ ದಿ ಟೋಟಲ್ ಲ್ಯಾಂಡ್ ಏರಿಯಾ ಆಫ್ ದಿ ವರ್ಲ್ಡ್ ಬಟ್ ಸಪೋರ್ಟ್ಸ್ 16.7% ಆಫ್ ದಿ ಟೋಟಲ್ ವರ್ಲ್ಡ್ ಪಾಪ್ಯುಲೇಷನ್. ನೋಡಿರಿ, ಇಂಡಿಯಾದ ಟೋಟಲ್ ಲ್ಯಾಂಡ್ ಏರಿಯಾ ಏನಿದೆ ಅಂದರೆ ನೆಲ ಏನಿದೆ, ಇಡೀ ಪ್ರಪಂಚದಲ್ಲಿರೋಂಥ ನೆಲದಲ್ಲಿ 2.4% ಇಂಡಿಯಾದ ಹತ್ರ ಇದೆ. ಓಕೆ, ಆದರೆ ಪಾಪ್ಯುಲೇಷನ್ ಬಂದು 16.7% ಇದೆ. ಜಾಗ ಬಂದು 2.4%, ಆದರೆ ಪಾಪ್ಯುಲೇಷನ್ ಜನಗಳು ಮಾತ್ರ 16.7% ಇದ್ದಾರೆ. ಅಷ್ಟು ನಮ್ಮಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರೋವಂಥದ್ದು. ಅನ್ಫೇವರಬಲ್ ಸೆಕ್ಸ್ ರೇಷಿಯೋ. ಈ ಸೆಕ್ಸ್ ರೇಷಿಯೋ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಅದು ಕೂಡ ನಮಗೆ ಸರಿಯಾಗಿಲ್ಲ. ಸೆಕ್ಸ್ ರೇಷಿಯೋ ರೆಫರ್ಸ್ ಟು ದಿ ನಂಬರ್ ಆಫ್ ಫೀಮೇಲ್ಸ್ ಪರ್ 1000 ಮೇಲ್ಸ್. ಏನಿದು ಸೆಕ್ಸ್ ರೇಷಿಯೋ ಅಂತ ಹೇಳಿದ್ರೆ, ಅಂದರೆ 1000 ಜನ ಮೇಲ್ ಅಂದರೆ ಗಂಡು ಹುಡುಗರುಗಳಿಗೆ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅದು ಕೂಡ ನಾವು ನೋಡಬೇಕು, ಇಂಪಾರ್ಟೆಂಟ್ ಆಗುತ್ತೆ. ಇಟ್ ವಾಸ್ 943 ಇನ್ 2011. ಅಂದರೆ ಏನು, 2011 ಸೆನ್ಸಸ್ ಪ್ರಕಾರ 1,000 ಜನ ಗಂಡು ಮಕ್ಕಳಿದ್ರೆ ಬರೀ 943 ಜನ ಮಾತ್ರ ಹೆಣ್ಮಕ್ಳಿರ್ತಾರೆ. ಈ ಥರ ಪಾಪ್ಯುಲೇಷನ್ನಲ್ಲಿ ಕೂಡ ಚೇಂಜಸ್ ಇದೆ, ವಿಚ್ ಈಸ್ ಅನ್ಫೇವರಬಲ್ ಟು ಫೀಮೇಲ್ಸ್. ಇದರಿಂದ ಸ್ವಲ್ಪ ಕಷ್ಟಗಳಾಗುತ್ತೆ ಪಾಪ್ಯುಲೇಷನ್ಗೆ. ಬಾಟಮ್ ಹೆವಿ ಏಜ್ ಸ್ಟ್ರಕ್ಚರ್ ಅಂದ್ರೇನು, ಕಮ್ಮಿ ಏಜ್ ಇರೋವಂಥವ್ರು ಜಾಸ್ತಿ ಜನ ಇರೋವಂಥದ್ದು, ಅದನ್ನು ಬಾಟಮ್ ಹೆವಿ ಏಜ್ ಸ್ಟ್ರಕ್ಚರ್ ಅಂತಾರೆ. ನೋಡೋಣ ಇಲ್ಲಿ. ದಿ ಏಜ್ ಕಾಂಪೋಸಿಷನ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಈಸ್ ಬಾಟಮ್ ಹೆವಿ. ಇಂಡಿಯಾದು ಏಜ್ ಪಾಪ್ಯುಲೇಷನ್ ಬಂದು ಬಾಟಮ್ ಹೆವಿ ಆಗಿದೆ. ದಿಸ್ ಇಂಪ್ಲೈಸ್ ದಟ್ ರೇಷಿಯೋ ಆಫ್ ಪರ್ಸನ್ಸ್ ಇನ್ ದಿ ಏಜ್ ಗ್ರೂಪ್ 0 to 14 ಈಸ್ ರಿಲೇಟಿವ್ಲಿ ಹೈ. ಇದು ಏನು ಹೇಳುತ್ತೆ ಅಂತೇಳಿದ್ರೆ, ನಾನು ಹೇಳಿದ್ನಲ್ಲ 3 ಏಜ್ ಗ್ರೂಪ್ಸ್ ಇದೆ, 0 to 14 ಒಂದು, 15 to 60 ಒಂದು, 60 ಆ್ಯಂಡ್ ಅಬೋವ್ ಒಂದು ಅಂತ. ಆ ಥರ ಅದರಲ್ಲಿ ಬಾಟಮ್ ಹೆವಿಯಲ್ಲಿ ಏನಾಗುತ್ತೆ,
0-14 ಇಯರ್ಸ್ ಅಂದರೆ 14 ವರ್ಷದ ಒಳಗಿರೋವಂಥವ್ರ ಪಾಪ್ಯುಲೇಷನ್ನು ತುಂಬ ಜಾಸ್ತಿ ಇದೆ. 2011 ಸೆನ್ಸಸ್ ಪ್ರಕಾರ 14 ವರ್ಷದ ಒಳಗಿರೋವಂಥವ್ರ ಜನಸಂಖ್ಯೆ 30.7% ಆಗಿದೆ. ಅಂದರೆ ಆಲ್ಮೋಸ್ಟ್ ಆಲ್ 1/3 ಅಷ್ಟು ಚಿಕ್ಕ ಮಕ್ಕಳೇ ಇದ್ದಾರೆ, ಆಯಿತಾ. ದಿಸ್ ಲೀಡ್ಸ್ ಟು ಎ ಹೈ ಡಿಪೆಂಡೆನ್ಸಿ ರೇಷಿಯೋ. ಇದರಿಂದ ಡಿಪೆಂಡೆನ್ಸಿ ರೇಷಿಯೋ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಏನು, ಎರಡು ಥರನೂ ಪ್ರಾಬ್ಲಮ್ ಬರುತ್ತೆ. ಒಂದೇನು, ಫಾರ್ ಎಕ್ಸಾಂಪಲ್ ಇವಾಗ 30% ಜನ ಚಿಕ್ಕ ಮಕ್ಕಳೇ ಇರ್ತಾರೆ, ಇನ್ನೊಂದು 20% ಜನ ಅಥವಾ 30% ಜನ ಏಜ್ ಆಗಿರೋರು ಇರ್ತಾರೆ. ಇನ್ನು ವರ್ಕಿಂಗ್ ಪಾಪ್ಯುಲೇಷನ್ ಏನಿರುತ್ತೆ ಬರೀ 40% ಇರ್ತಾರೆ. ಈ 40% ಜನ ದುಡಿದ್ಬಿಟ್ಟು ಈ ಟೋಟಲ್ 100 ಜನಕ್ಕೂ ಊಟ ಹಾಕಬೇಕು ಅಥವಾ 100 ಜನಕ್ಕೂ ಬೇಕಾಗಿರೋ ನೆಸೆಸಿಟೀಸ್ನ ಫುಲ್ಫಿಲ್ ಮಾಡಬೇಕು. ಅದು ಕಷ್ಟ ಆಗುತ್ತೆ. ಈಗ ಒಬ್ಬರು ಕೆಲಸ ಮಾಡಿ ಇಬ್ಬರಿಗೆ 3 ದುಡಿಬೇಕಾಗತ್ತೆ, ಆ ಟೈಪ್. ಮತ್ತು ಇದಿನ್ನೂ ಏನಾಗುತ್ತೆ ಅಂತೇಳಿದ್ರೆ, ಈಗ 2011 14 ಇಯರ್ಸ್ ಒಳಗಿರೋರು ಅಷ್ಟು ಜನ ಇದ್ದರು. ಈಗ ಏನಾಗ್ಬಿಡುತ್ತೆ, 2021 ಅಷ್ಟರಲ್ಲಿ ಬಂದು ಈ 14 ಇಯರ್ಸ್ ಒಳಗಿರೋಂಥವ್ರೆಲ್ಲ ಬಂದು ವರ್ಕಿಂಗ್ ಏಜಿಗೆ ಬಂದುಬಿಡ್ತಾರೆ. ಅವ್ರಿಗೆ ಕೆಲಸಗಳು ಕೊಡೋದಕ್ಕೆಲ್ಲ ನಮ್ಮ ಸೊಸೈಟಿ ಇನ್ನೂ ರೆಡಿ ಆಗಿರಲ್ಲ. ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಆವಾಗ ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಬರುತ್ತೆ. ಈಗೆಲ್ಲ ನೋಡ್ತಾ ಇರ್ತೀರ, ಅನ್ಎಂಪ್ಲಾಯ್ಮೆಂಟ್ ಎಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ. ಇಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಸ್ಲೋಯಿಂಗ್ ದಿ ಬರ್ತ್ ರೇಟ್. ಇದನ್ನು ಯಾವ ರೀತಿ ರೆಡ್ಯೂಸ್ ಮಾಡ್ಬೋದು ಅಂದರೆ, ಬರ್ತ್ ರೇಟ್ನ ಸ್ಲೋ ಮಾಡೋದು. ಅಂದರೆ ಗೌರ್ಮೆಂಟ್ ಅವರು ಪ್ರೋಗ್ರಾಮ್ಸ್ ತರಬೇಕಾಗತ್ತೆ. ಅಂದರೆ ಒಂದು ಮನೆಗೆ ಒಂದೇ ಮಗು ಆ ಥರ ಇವಾಗ ಪ್ರೋಗ್ರಾಮ್ಸ್ ತರ್ಬೋದು, ಈ ಟೈಪ್. ಪ್ರಿಡಾಮಿನೆನ್ಸ್ ಆಫ್ ರೂರಲ್ ಪಾಪ್ಯುಲೇಷನ್ ಅಂದರೆ ಏನು, ಜಾಸ್ತಿ ಜನ ರೂರಲ್ ಪಾಪ್ಯುಲೇಷನ್ ಅಂದರೆ ಹಳ್ಳಿ ಕಡೆಯವರು ಜಾಸ್ತಿ ಜನ ಇದ್ದಾರೆ ಅಂತ. ದಿ ರೇಷಿಯೋ ಆಫ್ ರೂರಲ್ ಅರ್ಬನ್ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಈಸ್ ಅನ್ ಇಂಡೆಕ್ಸ್ ಆಫ್ ದಿ ಲೆವೆಲ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಆಫ್ ದಟ್ ಕಂಟ್ರಿ. ಅಂದರೆ ಏನು, ರೂರಲಲ್ಲಿ ಎಷ್ಟು ಜನ ಇದ್ದಾರೆ, ಅರ್ಬನ್ನಲ್ಲಿ ಎಷ್ಟು ಜನ ಇದ್ದಾರೆ, 30:40 ಇದೆಯಾ ಅಥವಾ 60:40 ಇದೆಯಾ, ಈ ಟೈಪ್. ಇದನ್ನು ರೂರಲ್ ಅರ್ಬನ್ ಪಾಪ್ಯುಲೇಷನ್ ರೇಷಿಯೋ ಅಂತ ಕರೀತಾರೆ. ಅಂದರೆ ಸಿಟಿಯಲ್ಲಿ ಅರ್ಬನ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇತ್ತು ಅಂದರೆ ಆ ದೇಶ ಇಂಡಸ್ಟ್ರಿಯಲ್ಲಿ ತುಂಬ ಡೆವಲಪ್ ಆಗಿದೆ ಅಂತ. ಅದೇ ರೂರಲ್ ಪಾಪ್ಯುಲೇಷನ್ ಜಾಸ್ತಿ ಇತ್ತು, ಹಳ್ಳಿ ಪಾಪ್ಯುಲೇಷನ್ ಜಾಸ್ತಿ ಇತ್ತು ಅಂದರೆ ಆ ದೇಶ ಇಂಡಸ್ಟ್ರಿಯಲ್ಲಿ ಅಷ್ಟು ಡೆವಲಪ್ ಆಗಿಲ್ಲ ಅಂತ ಅರ್ಥ. ಇಂಡಿಯನ್ ಪಾಪ್ಯುಲೇಷನ್ ಈಸ್ ಪ್ರಿಡಾಮಿನೆಂಟ್ಲಿ ರೂರಲ್ ಇನ್ ನೇಚರ್ ವಿತ್ 68.8% ಆಫ್ ದಿ ಪೀಪಲ್ ಲಿವಿಂಗ್ ಇನ್ ವಿಲೇಜಸ್. ಇಂಡಿಯಾದ ಪಾಪ್ಯುಲೇಷನ್ ಕೂಡ ತುಂಬ ರೂರಲ್ ಆಗಿ ನೇಚರ್ ಆಗಿದೆ. ಅಂದರೆ ಜಾಸ್ತಿ ಜನ ಹಳ್ಳಿಯಲ್ಲೇ ಇರೋವಂಥವ್ರು. ನೋಡಿ, ಟೋಟಲ್ಲಾಗಿ 100 ಜನ ಇದ್ದರು ಅಂದರೆ ಅದರಲ್ಲಿ 68 ಅಥವಾ 69 ಜನ ಹಳ್ಳಿಯಲ್ಲಿರ್ತಾರೆ. ಇನ್ನು ಮಿಕ್ಕಿದ್ದು 31 ಜನ ಮಾತ್ರ ಸಿಟಿಯಲ್ಲಿರೋದು. ಅಂದರೆ ಏನು, ಅರ್ಬನೈಸೇಷನ್ ತುಂಬ ಸ್ಲೋ ಆಗಿ ಆಗ್ತಾ ಇದೆ ಮತ್ತು ಜಾಸ್ತಿ ಜನ ಹಳ್ಳಿ ಮೇಲೇ ಡಿಪೆಂಡ್ ಆಗಿದ್ದಾರೆ ಅಂತ ಅರ್ಥ. ಲೋ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್, ಇದು ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಇದನ್ನು ಫಸ್ಟಲ್ಲಿ ಕೊಡಬೇಕಿತ್ತು. ಏನಕ್ಕೆ, ದಿ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಕ್ಯಾನ್ ಬಿ ಜಡ್ಜ್ಡ್ ಫ್ರಮ್ ದಿ ಎಜುಕೇಷನ್, ಸ್ಕಿಲ್ಸ್ ಆ್ಯಂಡ್ ಹೆಲ್ತ್ ಲೆವೆಲ್ಸ್ ಆಫ್ ಪೀಪಲ್. ನೋಡಿರಿ, ಅಂದರೆ ಏನು ಲೋ ಕ್ವಾಲಿಟಿ ಅಂದರೆ ಏನು, ಜನಗಳಲ್ಲಿ ಏನು ಕ್ವಾಲಿಟಿ ಇರುತ್ತೆ. ಇವಾಗ ಯಾವುದೋ ಒಂದು ಕೋಳಿನೋ ಕುರಿನೋ ತೊಗೊಂಡ ಈ ಕೋಳಿ ಬೇಡ ಈ ಕುರಿ ಬೇಡ ಅಂತ ಹೇಳಿದಾಗ ಅಲ್ಲ. ನೋಡಿ, ಒಂದು ಹ್ಯೂಮನ್ ರಿಸೋರ್ಸು ಅಥವಾ ಜನಗಳದ್ದು ಕ್ವಾಲಿಟಿ ಎಂತ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಏನು ಎಜುಕೇಷನ್ ಸಿಕ್ಕಿದೆ ಮತ್ತು ಯಾವ್ಯಾವ ರೀತಿ ಸ್ಕಿಲ್ಸ್ ಡೆವಲಪ್ ಆಗಿದೆ ಮತ್ತು ಅವ್ರ ಹೆಲ್ತ್ ಯಾವ ಥರ ಇದೆ, ಈ ಥರ. ಆದರೆ ಇವು ಮೂರರಲ್ಲೂ ಕೂಡ ನಾವು ಅಷ್ಟು ಅಚೀವ್ ಮಾಡಿಲ್ಲ. ದಿಸ್ ಆರ್ ಮೆಜರ್ ಟು ದಿ ಲಿಟ್ರಸಿ ಆ್ಯಂಡ್ ಸ್ಕಿಲ್ ಅಟೈನ್ಮೆಂಟ್ಸ್ ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ನೋಡೋಣ ಈಗ. ಲೋ ಲಿಟ್ರಸಿ ಲೆವೆಲ್. ಲಿಟ್ರಸಿ ಲೆವೆಲ್ ಇನ್ ಇಂಡಿಯಾ ಈಸ್ ಲೋ. ನೋಡಿ, ಇಂಡಿಯಾದಲ್ಲಿ ಲಿಟ್ರಸಿ ಲೆವೆಲ್ ತುಂಬ ಕಮ್ಮಿ ಇದೆ. ಇನ್ 2011, 74% ಆಫ್ ದಿ ಪೀಪಲ್ ವೇರ್ ಲಿಟ್ರೇಟ್, ಇಂಡಿಕೇಟಿಂಗ್ ಮೋರ್ ದೆನ್ 31 crores ಆಫ್ ಪೀಪಲ್ ವೇರ್ ನಾಟ್ ಏಬಲ್ ಟು ರೀಡ್ ಆ್ಯಂಡ್ ರೈಟ್. ನೋಡಿ, ಇನ್ನೊಂದು ಲಿಟ್ರಸಿ ಲೆವೆಲ್ ಅಂತ ಹೇಳಿದ್ರೆ, ಒಂದು ಇಲ್ಲಿ ನಿಮಗೆ ಗೊತ್ತಾಗಬೇಕು, ಬೇರೆ ದೇಶಕ್ಕೂ ನಮ್ಗೆ ಡಿಫ್ರೆನ್ಸಸ್ಸು. ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿಗೆ ಅವ್ನ ಸೈನ್ ಅವ್ನಿಗೆ ಮಾಡೋಕ್ಕೆ ಬರುತ್ತೆ, ಅವ್ನ ಹೆಸರು ಬರೆಯೋಕ್ಕೆ ಅವ್ನಿಗೆ ಬರುತ್ತೆ ಅಂದರೆ ಅವನು ಲಿಟ್ರೇಟ್ ಅಂತ ಅರ್ಥ. ಅಂದರೆ ಬೇಸಿಕ್ ಕಾಮನ್ ಓದೋಕ್ಕೆ ಬರೆಯೋಕ್ಕೆ ಬಂದರೆ ಅವನು ಲಿಟ್ರೇಟ್ ಅಂತ ಅರ್ಥ. ಮತ್ತು ಯಾರಿಗೆ ಸೈನ್ ಹಾಕೋಕ್ಕೂ ಬರಲ್ಲ, ಬರೀ ಎಬ್ಬಟ್ಟಿರ್ತಾರೆ, ಅಂಥವ್ರನ್ನ ಬಂದು ನಾವು ನಾನ್ ಲಿಟ್ರೇಟ್ ಅಂತ ಕರಿತೀವಿ, ಅಂದರೆ ಅಥವಾ ಇಲ್ಲಿಟ್ರೇಟ್ ಅಂತ ಕೂಡ ಕರಿತೀವಿ. ಈ ಥರ 2011 ಸೆನ್ಸಸ್ ಮಾಡಿದಾಗ ಏನಾಯಿತು, 74% ಅಥವಾ ಮುಕ್ಕಾಲು ಭಾಗ ಅಂದ್ಕೊಳ್ಳಿ, ಆಲ್ಮೋಸ್ಟ್ ಆಲ್ ಅಷ್ಟು ಜನ ಎಜುಕೇಟೆಡ್ ಆಗಿದ್ರು, ಅಂದರೆ ಲಿಟ್ರೇಟ್ ಆಗಿದ್ರು, ಓದೋಕ್ಕೆ ಬರೆಯೋಕ್ಕೆಲ್ಲ ಬರೋ ರೀತಿ. ಇನ್ನು 25% ಅಂದರೆ ಕಾಲು ಭಾಗ ಜನ ಏನೂ ಗೊತ್ತಿರಲಿಲ್ಲ, ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಕೂಡ ಗೊತ್ತಿರಲಿಲ್ಲ. ಈಗ ಇಮ್ಯಾಜಿನ್ ಮಾಡ್ಬೋದು, ಕಾಲು ಭಾಗ ಜನಕ್ಕೆ ಇಂಡಿಯಾದಲ್ಲಿ ಅವ್ರ ಸೈನ್ ಹಾಕೋಕ್ಕೆ ಕೂಡ ಅವ್ರಿಗೆ ಬರಲ್ಲ ಅಂತೇಳಿದ್ರೆ, ಓದೋಕ್ಕೆ ಬರೆಯೋಕ್ಕೆ ಕೂಡ ಬರಲ್ಲ ಅಂತೇಳಿದ್ರೆ, ಇಂಡಿಯನ್ ಲಿಟ್ರಸಿ ಲೆವೆಲ್ ಯಾವ ರೇಂಜ್ಗಿದೆ ಅಂತ ನಿಮ್ಗೆ ಗೊತ್ತಾಗ್ಬೋದು. ಓಕೆ, ದಿ ಫೀಮೇಲ್ ಲಿಟ್ರಸಿ ರೇಟ್ ವಾಸ್ ಸ್ಟಿಲ್ ಲೋವರ್ ಆ್ಯಟ್ 65%. ಅಂದರೆ ಫೀಮೇಲ್ ಲಿಟ್ರಸಿ ತೊಗೊಂಡ್ವಿ ಅಂದರೆ ಅಥವಾ ಹೆಣ್ಮಕ್ಳು ಲಿಟ್ರಸಿ ರೇಟ್ ತೊಗೊಂಡ್ವಿ ಅಂದರೆ ಅದು ಇನ್ನೂ ಕಮ್ಮಿ ಇತ್ತು, ಇನ್ನೂ 10% ಕಮ್ಮಿ ಇತ್ತು. ಅವರಲ್ಲಿ ಬರೀ 65% ಜನ ಮಾತ್ರ ಓದಿದ್ರು, ಇನ್ನು 35% ಜನ ಓದಿರಲಿಲ್ಲ. ನೋಡಿ, ಇದನ್ನು ಕೂಡ ನಾವು ಅಷ್ಟು ಕನ್ಸಿಡರ್ ಮಾಡೋಕ್ಕಾಗಲ್ಲ ಲೋ ಲಿಟ್ರಸಿ ಲೆವೆಲ್ನ. ಏನಕ್ಕೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಆಲ್ ಪಾಪ್ಯುಲೇಷನ್ನ ಟೋಟಲಾಗಿ ತೊಗೊಳ್ತಾರೆ. ಇವಾಗ 120 ಕೋಟಿ ಅಥವಾ 130 ಕೋಟಿ ಏನಿದ್ದಾರೆ ಅಷ್ಟು ಜನನೂ ತೊಗೊಳ್ತಾರೆ. ಅದರಲ್ಲಿ
ಈಗ 60 ವರ್ಷ 70 ವರ್ಷ ಆಗಿರೋವಂಥ ಅಜ್ಜಿ ತಾತ ಇರ್ತಾರೆ ಅಂದ್ಕೊಳ್ಳಿ, ಅವ್ರಿಗೇನೂ ಓದೋಕ್ಕೆ ಬರೋಲ್ಲ. ಓಕೆ, ಅವ್ರನ್ನ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಅಂಥವರೇ ಇರ್ತಾರೆ ಸುಮಾರು ಜನ. ನಾವು ಏನು ಕನ್ಸಿಡರ್ ಮಾಡಬೇಕು ಅಂದರೆ ಏಜ್ ಗ್ರೂಪಲ್ಲಿರೋ 60 ವರ್ಷದ ಒಳಗಿರೋರು ಅಥವಾ 50 ವರ್ಷದ ಒಳಗಿರೋ ಅಂಥವ್ರು, ಅವರಲ್ಲಿ ಯಾರು ಲಿಟ್ರೇಟ್ ಮತ್ತು ಇಲ್ಲಿಟ್ರೇಟ್ ಇದ್ದಾರೆ ಅಂತ ಅದಕ್ಕೆ ಸಪ್ರೇಟ್ ಸೆನ್ಸಸ್ ಮಾಡಬೇಕು. ಅಥವಾ ಈ ಸೆನ್ಸಸ್ಸಲ್ಲಿ ಅದು ಕೂಡ ಒಂದು ಫ್ಯಾಕ್ಟರ್ನ ಆ್ಯಡ್ ಮಾಡಬೇಕು. ಆಗ ನಾವು ಲಿಟ್ರಸಿ ಲೆವೆಲಲ್ಲಿ ಎಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಲೋ ಲೆವೆಲ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಇಂಡಿಯಾದ ಪಾಪ್ಯುಲೇಷನ್ಗೆ ಏನಕ್ಕೆ ಅಷ್ಟು ಸ್ಕಿಲ್ಸ್ ಇಲ್ಲ ಅಂದರೆ ಅದಕ್ಕೆ ಇನ್ನೊಂದು ಕಾರಣ ಎಜುಕೇಷನು ಮತ್ತು ಟ್ರೈನಿಂಗ್. ದಿ ಲೆವೆಲ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಈಸ್ ವೆರಿ ಲೋ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಎಜುಕೇಷನ್ ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಕಮ್ಮಿ ಇದೆ ಮತ್ತು ಕ್ವಾಲಿಟಿ ಆಫ್ ಟ್ರೈನಿಂಗ್ ಕೂಡ ತುಂಬ ಕಮ್ಮಿ ಇದೆ. ದಿ ನಂಬರ್ ಆಫ್ ಪರ್ಸನ್ಸ್ ಎನ್ರೋಲ್ಡ್ ಫಾರ್ ಹೈಯರ್ ಎಜುಕೇಷನ್ ಆ್ಯಸ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇನ್ ಏಜ್ ಗ್ರೂಪ್ 20 to 25 years ವಾಸ್ 20.4% ಇನ್ 2012. ಅಂದರೆ ಏನು, ಫಾರ್ ಎಕ್ಸಾಂಪಲ್ ಏನೋ ಓದ್ತಾ ಇರ್ತಾರೆ, ಒಂದು PUC ಮಾಡ್ತಾ ಇರ್ತಾರೆ, ಅದರಲ್ಲಿ 100 ಜನ PUC ಮಾಡ್ತಾಯಿದ್ರು ಅಂದರೆ ಅವರು ಡಿಗ್ರಿಗೆ ಹೋಗೋದು ಅಥವಾ ನೆಕ್ಸ್ಟ್ ಇಯರ್ಗೆ ಫಸ್ಟ್ ಇಯರ್ BCom ಅಥವಾ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಆ ಥರ ಹೋಗೋದಕ್ಕೆ ಬರೀ 20% ಜನ ಮಾತ್ರ ಇಷ್ಟಪಟ್ಟರು. ಬೇರೆಯವರೆಲ್ಲ 12ಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಸೆಕೆಂಡ್ PUಗೆ ಸ್ಟಾಪ್ ಮಾಡಿದ್ದಾರೆ. ಇಟ್ ಈಸ್ ಓನ್ಲಿ 1/4 ಆಫ್ ದಿ ಡೆವಲಪ್ಡ್ ಕಂಟ್ರೀಸ್ ಇನ್ಸಾಲ್ವೆಂಟ್. ಅಂದರೆ ಬೇರೆ ಕಂಟ್ರೀಸ್ ಹೋಲಿಸ್ಕೊಂಡ್ರೆ ಕಾಲ್ಭಾಗ ಮಾತ್ರ ಜನ ನಮ್ಮಲ್ಲಿ ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇರೋದು. ಬೇರೆ ಕಡೆ ಎಲ್ಲ 80% 82% ಜನ ಎಲ್ಲ ಹೋಗ್ತಾರೆ. ವೈಲ್ ದಿ ನಂಬರ್ ಆಫ್ ಡಾಕ್ಟರ್ಸ್ ಪರ್ 1000 ಪಾಪ್ಯುಲೇಷನ್ ಈಸ್ 0.7, ದಿ ನಂಬರ್ ಆಫ್ ಇಂಜಿನಿಯರ್ಸ್ ಪರ್ 1000 ಪಾಪ್ಯುಲೇಷನ್ ಈಸ್ 2210. ನೋಡಿ, ಎಲ್ಲರೂ ಇಂಜಿನಿಯರ್ಸ್ ಆಗಿದ್ದಾರೆ ಅಂತೀವಲ್ಲ, ಆ ಥರ. ಡಾಕ್ಟರ್ಸ್ ಬಂದು 1000 ಜನ ಇದ್ದರು ಅಂದರೆ ಅದರಲ್ಲಿ 0.7 ಅಂದರೆ ಒಬ್ಬರು ಕೂಡ ಡಾಕ್ಟ್ರ್ ಇರಲ್ಲ ಅದರಲ್ಲಿ, ಆಯಿತಾ? ಆ ಥರ ಇದ್ದಾರೆ. ಆದರೆ ಇಂಜಿನಿಯರ್ಸ್ ಮಾತ್ರ 1000 ಜನ ಇದ್ದರು ಅಂದರೆ ಅದರಲ್ಲಿ 210 ಜನ ಇಂಜಿನಿಯರ್ಸೇ ಇದ್ದಾರೆ. ಅಷ್ಟು ನಮ್ಮಲ್ಲಿ ಎಲ್ಲ ಒಂದೇ ಗ್ರೂಪ್ಗೆ ಹೋಗಿ ಜಾಯ್ನ್ ಆಗಿರೋದು. ಇಟ್ ಈಸ್ ಕನ್ಸಿಡರ್ಡ್ ಲೆಸ್ ಆ್ಯಸ್ ಡೆವಲಪ್ಡ್ ಟು ಅಡ್ವಾನ್ಸ್ ಕಂಟ್ರೀಸ್. ಬೇರೆ ಡೆವಲಪ್ಡ್ ಕಂಟ್ರೀಸ್ಗೆ ಕನ್ಸಿಡರ್ ಮಾಡಿದ್ರೆ ಇದು ತುಂಬ ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಬಂದು ಲೋ ಲೈಫ್ ಎಕ್ಸ್ಪೆಕ್ಟೆನ್ಸಿ. ನೋಡಿ, ಒಂದು ಎಜುಕೇಷನ್ ಆಯಿತು, ಇನ್ನೊಂದು ಟ್ರೈನಿಂಗ್ ಆಯಿತು, ಮೂರನೇದು ಬಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ದಿ ನಂಬರ್ ಆಫ್ ಇಯರ್ಸ್ ಎ ಪರ್ಸನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಲಿವ್ ಎ ಲೈಫ್. ಏನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಒಬ್ಬ ಇಂಡಿಯಾದಲ್ಲಿರೋಂಥ ವ್ಯಕ್ತಿ ಆ್ಯಾವ್ರೇಜಾಗೆ, ಒಬ್ಬೊಬ್ಬ ಇಂಡಿವಿಜುವಲ್ ಅಲ್ಲ, 100 ವರ್ಷದವರು ಇರ್ತಾರೆ, 200 ವರ್ಷದವರು ಇರ್ತಾರೆ. ಆದರೆ ಟೋಟಲ್ ಆ್ಯಾವ್ರೇಜ್ ಆಗಿ ಎಷ್ಟು ವರ್ಷ ಒಬ್ಬ ವ್ಯಕ್ತಿ ಬದುಕ್ಬೋದು, ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ. ಇದು ಇಂಡಿಯಾದಲ್ಲಿ ಬಂದು 65.8 ಇಯರ್ಸ್ ಇದೆ 2013. ಅಂದರೆ ಏನು, ಒಬ್ಬರು ನಾರ್ಮಲ್ ವ್ಯಕ್ತಿ 65-66 ವರ್ಷ ಆರಾಮಾಗಿ ಜೀವನ ಮಾಡ್ಬೋದು ಅಂತ, ವಿಚ್ ಈಸ್ ಲೋ ಕಂಪೇರ್ಡ್ ಟು ದಟ್ ಆಫ್ ಡೆವಲಪ್ಡ್ ನೇಷನ್ಸ್. ಇದು ಕೂಡ ಡೆವಲಪ್ಡ್ ನೇಷನ್ಸ್ಗೆ ನೋಡಿದ್ರೆ ಕಂಪೇರಬಲಿ ತುಂಬ ಕಮ್ಮಿ ಇದೆ. ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಏನಪ್ಪ ಅಂದರೆ ಲೋ ವರ್ಕ್ ಪಾರ್ಟಿಸಿಪೇಷನ್ ರೇಟ್ ಅಂತ. ಅಂದರೆ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರಾ, 100 ಜನ ಇದ್ದರೆ 100 ಜನನೂ ಕೆಲಸ ಮಾಡ್ತಾಯಿದ್ದಾರಾ ಇಲ್ವಾ, ಅದು. ದಿ ರೇಷಿಯೋ ಆಫ್ ವರ್ಕಿಂಗ್ ಪಾಪ್ಯುಲೇಷನ್ ಟು ದಿ ರೂರಲ್ ಪಾಪ್ಯುಲೇಷನ್ ಈಸ್ ರೆಫರ್ ಟು ಆ್ಯಸ್ ವರ್ಕ್ ಪಾರ್ಟಿಸಿಪೇಷನ್ ರೇಟ್. ನೋಡಿ, ಎಷ್ಟು ಜನ ಟೋಟಲ್ ಪಾಪ್ಯುಲೇಷನ್ ಇದ್ದಾರೆ, 100 ಜನ ಇದ್ದಾರೆ ಅಂದರೆ ಅದರಲ್ಲಿ ಎಷ್ಟು ಜನ ಕೆಲಸಗಳು ಮಾಡ್ತಾ ಇದ್ದಾರೆ, ಅದನ್ನು ನಾವು ವರ್ಕ್ ಪಾಪ್ಯುಲೇಷನ್ ರೇಟ್ ಅಂತ ಕರಿತೀವಿ. ದಿಸ್ ರೇಟ್ ಈಸ್ ವೆರಿ ಲೋ ಇನ್ ಇಂಡಿಯಾ ಆಟ್ 39.8% ಇನ್ 2011, ವಿಚ್ ಇಂಡಿಕೇಟ್ಸ್ ಎ ಹೈ ಪ್ರಪೋರ್ಷನ್ ಆಫ್ ನಾನ್ ವರ್ಕಿಂಗ್ ಪಾಪ್ಯುಲೇಷನ್. ನೋಡಿರಿ, 2011 ಸೆನ್ಸಸ್ ಪ್ರಕಾರ 100 ಜನ ಇದ್ದರು ಅಂದರೆ ಅದರಲ್ಲಿ 40 ಜನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ, ಮಿಕ್ಕಿದ್ದು 60 ಜನ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಏನು, ಸುಮ್ಮನೆ ಸೋಂಬೇರಿ ಥರ ಮನೇಲಿದ್ದಾರೆ ಅಂತಲ್ಲ, ಓದ್ತಾ ಇದ್ದಾರೆ ಅಥವಾ ತುಂಬ ಏಜ್ ಆಗಿದೆ ಅಥವಾ ಹ್ಯಾಂಡಿಕ್ಯಾಪ್ ಆಗಿದ್ದಾರೆ ಅಥವಾ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಕೆಲಸ ಸಿಗ್ತಾ ಇಲ್ಲ ಅಥವಾ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಇದೆಲ್ಲ ಸೇರಿ. ಓಕೆ, ಅಂದರೆ ಏನು, 40 ಜನ ಕೆಲಸ ಮಾಡ್ತಾ ಇದ್ದಾರೆ, ಇನ್ನು 60 ಜನ ಸುಮ್ಮನೆ ಇದ್ದಾರೆ ಅಂತ. ಓವರ್ ಪಾಪ್ಯುಲೇಷನ್. ಡಿಸ್ಪೈಟ್ ದ ಇನ್ಕ್ರೀಸ್ ಇನ್ ಫುಡ್ ಪ್ರೊಡಕ್ಷನ್ ಟು 252 million tons in 2015-16, problems like poverty, hunger, malnutrition are still acute in India. ನೋಡಿ, ಇಂಡಿಯಾದಲ್ಲಿ 2015-16 ಆ ಒಂದು ಫೈನಾನ್ಷಿಯಲ್ ಇಯರಲ್ಲಿ, ಒಂದು ವರ್ಷದಲ್ಲಿ ಫುಡ್ ಪ್ರೊಡಕ್ಷನ್, ನಾನು ಕಾಟನ್ನು ಅದು ಇದು ಹೇಳ್ತಾ ಇಲ್ಲ, ಬರೀ ಊಟದ ರಿಲೇಟೆಡ್ ಪ್ರೊಡಕ್ಷನ್ ಎಷ್ಟಿತ್ತು ಅಂದರೆ 252 million tons ಅಂತ. ಅಂದರೆ 1 ಟನ್ ಅಂದರೆ 1000 kg, 1 ಮಿಲಿಯನ್ ಅಂತ ಹೇಳಿದ್ರೆ 10 ಲಕ್ಷ ಅಂತ. ಅಂದರೆ ಏನು, 252 × 10 ಅಂತ ಹೇಳಿದ್ರೆ 2520 ಲಕ್ಷ ಟನ್ಸ್ ಅಷ್ಟು ನಾವು ಫುಡ್ನ ಪ್ರೊಡ್ಯೂಸ್ ಮಾಡಿದ್ದೀವಿ. ಆದರೂ ಕೂಡ ಬಡತನ ಇದೆ, ಹಸಿವಿದೆ, ಮಾಲ್ನ್ಯೂಟ್ರಿಷನ್ ಇದೆ, ಇದೆಲ್ಲ ಪ್ರಾಬ್ಲಮ್ಸ್ ಕೂಡ ಇಂಡಿಯಾದಲ್ಲಿ ಜಾಸ್ತಿ ಇದೆ.
Also, agriculture is overcrowded and average Indian suffers due to low per capita income, low standard of living, high slum population, underemployment, unemployment, etc. ಅಗ್ರಿಕಲ್ಚರಲ್ಲಿ ತುಂಬ ಜಾಸ್ತಿ ಜನ ಕೆಲಸ ಮಾಡ್ತಾರೆ, ಯಾಕಂದರೆ ಮಿಷಿನರೀಸ್ ಏನು ಯೂಸ್ ಮಾಡಲ್ಲ, ಇವಾಗೂ ಕೂಡ ಕೈಯಲ್ಲೇ ಕಟ್ ಮಾಡೋದು ಈ ಥರ ಎಲ್ಲ ಮಾಡ್ತೀವಿ. ಇದರಿಂದ ಜಾಸ್ತಿ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಲೇಬರ್ ಇಂಟೆನ್ಸಿವ್ ವರ್ಕ್ ಆಗಿದೆ. ಆದರೆ ಬೇರೆ ಫೀಲ್ಡ್ಸಲ್ಲಿ ಬಂದು ಸಿಟಿಯಲ್ಲಿ ಅಥವಾ ಬೇರೆ ಇಂಡಸ್ಟ್ರೀಸಲ್ಲೆಲ್ಲ ಬಂದು ಸರಿಯಾಗಿ ಕೆಲಸಗಳಿಲ್ಲ. ಇದರಿಂದ ಏನಾಗಿದೆ, ತುಂಬ ಮತ್ತು ಲೋ ಇನ್ಕಮ್ ಸ್ಟ್ಯಾಂಡರ್ಡ್ಸ್ ಕೂಡ ಬಂದುಬಿಟ್ಟಿದೆ, ಲೋ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಂದಿದೆ, ಹೈ ಸ್ಲಮ್ ಪಾಪ್ಯುಲೇಷನ್ ಇದೆ, ಇದೆಲ್ಲ ಪ್ರಾಬ್ಲಮ್ಸ್ ಕೂಡ ಇದೆ. ದೀಸ್ ಇಂಡಿಕೇಟ್ ದಟ್ ಅವರ್ ಪಾಪ್ಯುಲೇಷನ್ ಸೈಜ್ ಆ್ಯಸ್ ಕ್ರಾಸ್ಡ್ ದಿ ಟಾಲರಬಲ್ ಲಿಮಿಟ್. ಇದೆಲ್ಲ ನೋಡಿದ್ರೆ ನಮಗೇನು ಗೊತ್ತಾಗುತ್ತೆ, ನಮ್ಮ ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಗಿದೆ ಅಂತ ಗೊತ್ತಾಯಿತು. ನೋಡಿ, ಕೆಲವ್ರು ಹೇಳ್ತಾರೆ ಪಾಪ್ಯುಲೇಷನ್ ಅಷ್ಟೇನು ಜಾಸ್ತಿ ಆಗಿಲ್ಲ, ಪಾಪ್ಯುಲೇಷನ್ ಜಾಸ್ತಿ ಆದರೂ ಕೂಡ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರಲ್ಲ. ಕರೆಕ್ಟು, ಪಾಪ್ಯುಲೇಷನ್ ಜಾಸ್ತಿ ಆದರೆ ಒಳ್ಳೆಯದೇ, ಆದರೆ ತುಂಬ ಜಾಸ್ತಿ ಆಗಬಾರ್ದು. ಅಂದರೆ ಏನು, ಒಂದು ಲಿಮಿಟಲ್ಲಿ ಇರಬೇಕು. ತುಂಬ ಜಾಸ್ತಿ ಆದರೆ ಇವಾಗ ಪ್ರಾಬ್ಲಮ್ಸ್ ಈ ಥರ ಇರುತ್ತೆ. ನೋಡಿ, ಇನ್ನೂ ಒಂದು 10 ವರ್ಷದಲ್ಲಿ ಈ ಪ್ರಾಬ್ಲಮ್ಸ್ ಎಲ್ಲ ಇನ್ನೂ ಕೂಡ ಜಾಸ್ತಿ ಆಗೋ ಥರ ಕೂಡ ಸಿಚುವೇಶನ್ಸ್ ಬರುತ್ತೆ. ಡೆಮೋಗ್ರಫಿಕ್ ಟ್ರಾನ್ಸಿಷನ್. ದೆರ್ ಈಸ್ ಎ ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಪಾಪ್ಯುಲೇಷನ್ ಗ್ರೋತ್. ನೋಡಿ, ಒಂದು ದೇಶ ಡೆವಲಪ್ ಆಗೋದಕ್ಕೂ, ಎಕನಾಮಿಕಲಿ ಡೆವಲಪ್ ಆಗೋದಕ್ಕೂ ಮತ್ತು ಪಾಪ್ಯುಲೇಷನ್ ಬೆಳೀತಾ ಇರೋದಕ್ಕೂ ಕೂಡ ತುಂಬ ಹತ್ರದ ಸಂಬಂಧ ಇದೆ. ಆ್ಯಸ್ ಎ ಕಂಟ್ರಿ ಪ್ರೋಗ್ರೆಸಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್, ದಿ ಗ್ರೋತ್ ರೇಟ್ ಆಫ್ ಇಟ್ಸ್ ಪಾಪ್ಯುಲೇಷನ್ ಡಿಕ್ಲೈನ್ಸ್. ನೋಡಿ, ಒಂದು ದೇಶ ಒಂದು ಎಕನಾಮಿಕಲಿ ತುಂಬ ಡೆವಲಪ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಅಂದರೆ ತುಂಬ ದುಡ್ಡು ಸಂಪಾದನೆ ಮಾಡೋಕ್ಕೆಲ್ಲ ಜಾಸ್ತಿ ಆಯಿತು ಅಂದರೆ ಅದ್ರ ಪಾಪ್ಯುಲೇಷನ್ ಗ್ರೋತ್ ರೇಟ್ ಕೂಡ ತುಂಬ ಕಮ್ಮಿ ಆಗ್ತಾ ಇರುತ್ತೆ. ದಿಸ್ ಪ್ರೋಸೆಸ್ ಈಸ್ ಡಿಸ್ಕ್ರೈಬ್ಡ್ ಟು ದಿ ಥಿಯರಿ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್. ಈ ಪ್ರೋಸೆಸ್ನ ನಾವು ಥಿಯರಿ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತ ಕರಿತೀವಿ. ನೋಡಿ, ಏನಕ್ಕೆ ಆ ಥರ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಆಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ನೀವು ಜಸ್ಟ್ ಒಂದು ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ಬೇಕಾದರೆ. ನೀವೀಗ UK ಇರ್ಬೋದು, ಫ್ರಾನ್ಸ್ ಇರ್ಬೋದು, ಅಥವಾ ನಾರ್ವೆ, ಸ್ವೀಡನ್ ಈ ಥರ ದೇಶಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ತುಂಬ ಎಕನಾಮಿಕಲ್ ಡೆವಲಪ್ಮೆಂಟ್ ಇದೆ, ಆದರೆ ಪಾಪ್ಯುಲೇಷನ್ ಗ್ರೋತ್ ರೇಟು ತುಂಬ ಕಮ್ಮಿ ಆಗಿಬಿಟ್ಟಿದೆ. 1.1ಗೆ ಬಂದುಬಿಟ್ಟಿದೆ, ಕೆಲವು ಕಡೆ 1.1ಗೆ ಬಂದುಬಿಟ್ಟಿದೆ, ಮತ್ತು ಜೊತೆಗೆ ಇನ್ನೂ ಕಮ್ಮಿ ಆಗೋ ಥರ ಕೂಡ ಚಾನ್ಸಸ್ ಇದೆ. ಈ ಥರ ದಿ ಟ್ರಾನ್ಸಿಷನ್ ಆಫ್ ಡೆಮೋಗ್ರಫಿಕ್ ಫೀಚರ್ಸ್ ಈಸ್ ಅಬ್ಸರ್ವ್ ಟು ಬಿ ಫಾಲಿಂಗ್ ಇನ್ 3 ಡಿಸ್ಟಿಂಕ್ಟ್ ಫೇಸಸ್. ನೋಡಿ, ಈ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂದರೆ ಜನಗಳ ಬಿಹೇವಿಯರ್ ಅಥವಾ ಜನಗಳ ಇಲ್ಲಿ ಜಾಸ್ತಿ ಜನ ಇರೋದು, ಅಲ್ಲಿ ಜಾಸ್ತಿ ಜನ ಇರೋದು, ಈ ಚೇಂಜಸ್ ಏನು ನಡೀತಾ ಇದೆ ಇದನ್ನು ಬಂದು ನಾವು 3 ಫೇಸಸಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ಬಂದು ಬ್ಯಾಕ್ವರ್ಡ್ ಸ್ಟೇಜ್, ಡೆವಲಪಿಂಗ್ ಸ್ಟೇಜ್ ಆ್ಯಂಡ್ ಡೆವಲಪ್ಡ್ ಸ್ಟೇಜ್ ಅಂತ 3 ಸ್ಟೇಜಸ್ ಇದೆ. ಈಗ ಒಂದೊಂದನ್ನು ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬ್ಯಾಕ್ವರ್ಡ್ ಸ್ಟೇಜ್. ಏನಿದು? ಇನ್ ಎ ಬ್ಯಾಕ್ವರ್ಡ್ ಎಕಾನಮಿ, ಹೆಲ್ತ್ ಫೆಸಿಲಿಟೀಸ್ ಆರ್ ಲ್ಯಾಗಿಂಗ್ ಆ್ಯಂಡ್ ಪೀಪಲ್ ಲ್ಯಾಕ್ ಅವೇರ್ನೆಸ್ ಅಬೌಟ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಮೀನ್ಸ್ ಆಫ್ ಬರ್ತ್ ಕಂಟ್ರೋಲ್. ಒಂದು ಬ್ಯಾಕ್ವರ್ಡ್ ಎಕಾನಮಿಯಲ್ಲಿ, ಅಂದರೆ ಈಗ ಇಂಡಿಯಾದಲ್ಲಿ ಒಂದು 20 ಇಯರ್ಸ್ ಬ್ಯಾಕ್ ಹೋದ್ವಿ, 30 ಇಯರ್ಸ್ ಬ್ಯಾಕ್ ಹೋದ್ವಿ ಅಂದರೆ ಆ ಟೈಮಲ್ಲಿ ಅಂದ್ಕೊಳ್ಳಿ. ಅಂದರೆ ಆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಬ್ಯಾಕ್ವರ್ಡ್ ಸ್ಟೇಜಲ್ಲಿ ಇನ್ನೂ ಎಷ್ಟೊಂದು ದೇಶಗಳು ಅದೇ ರೀತಿಯೇ ಇದೆ, ಮತ್ತು ಕೆಲವು ಚಿಕ್ಕ ಚಿಕ್ಕ ಏರಿಯಾಗಳು ಕೂಡ ಇಂಡಿಯಾದಲ್ಲಿ ಅದೇ ರೀತಿ ಇದೆ. ಇಲ್ಲಿ ಏನಾಗುತ್ತೆ, ಜನಗಳಿಗೆ ಬರ್ತ್ ಕಂಟ್ರೋಲ್ ಬಗ್ಗೆ ಅಷ್ಟು ಐಡಿಯಾ ಇರಲ್ಲ. ಅಂದರೆ ಏನು, ಓಕೆ ನಾವು ಜಾಸ್ತಿ ಜನ ಮಕ್ಕಳು ಮಾಡ್ಕೊಳ್ಬಾರ್ದು, ಒಂದು ಮಕ್ಕಳು 2 ಮಕ್ಕಳಿಗೆ ಆಪ್ರೇಷನ್ ಮಾಡಿಸ್ಕೊಳ್ಬೇಕು, ಈ ಥರದ್ದೆಲ್ಲ ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಅವರು ಮಕ್ಕಳು ಅಂದರೆ ದೇವ್ರು ಕೊಟ್ಟಿದ್ದು ಅಂತ 10 ಮಕ್ಕಳು 5 ಮಕ್ಕಳು ಎಲ್ಲ ಇರ್ತಾರೆ ಅವ್ರಿಗೆ, ಅದು ಅವ್ರಿಗೆ ಅಡ್ವಾಂಟೇಜಸ್ಸು ಗೊತ್ತಿರಲ್ಲ. ಪೀಪಲ್ ಆರ್ ಆಲ್ಸೋ ಸೂಪರ್ಸ್ಟಿಷಿಯಸ್ ಆ್ಯಂಡ್ ಬೌಂಡ್ ಬೈ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಜನಗಳು ಕೂಡ ತುಂಬ ಸೂಪರ್ಸ್ಟಿಷಿಯಸ್ ಆಗಿರ್ತಾರೆ, ಅಂದರೆ ಮಕ್ಕಳೆಲ್ಲ ದೇವ್ರು ಕೊಟ್ಟಿದ್ದು ಹಾಗೆ ಹೇಗೆ ಹೇಳ್ತಾರೆ, ಮತ್ತು ಕಸ್ಟಮ್ಸ್ ಟ್ರೆಡಿಷನ್ಸ್ ತುಂಬ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಯಾರಾದರೂ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಅದು ತುಂಬ ಕೆಟ್ಟದು, ಏನಿದು ಆಪ್ರೇಷನ್ ಮಾಡಿಸ್ಕೊಳ್ಬೇಕಾ ನಾನು, ಮನೇಲಿ ಏನು ಹೇಳ್ತಾರೆ, ಅತ್ತೆ ಮಾವ ಏನಂತಾರೆ, ಈ ಥರ ಒಂದು ಅವರು ಟ್ರೆಡಿಷನ್ಸ್ ಫಾಲೋ ಮಾಡ್ತಾ ಇರ್ತಾರೆ. ಅದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್. ಡ್ಯೂ ಟು ದಿಸ್ both the birth rate and the death rate are high, resulting in a lower population growth. ನೋಡ್ರಿ, ಇದರಿಂದ ಏನಾಗುತ್ತೆ, ಬರ್ತ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಅಂದರೆ ಏನು, ಜಾಸ್ತಿ ಜನ ಮಕ್ಕಳಾಗ್ತಾರೆ, ಜಾಸ್ತಿ ಜನ ಹುಡ್ತಾ ಇರ್ತಾರೆ, ಜೊತೆಗೆ ಡೆತ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಏನು, ಇವಾಗ ಜಾಸ್ತಿ ಜನ ಮಕ್ಕಳಾಗಿದ್ದರೆ ಅವ್ರಿಗೆ ಕೊಡಬೇಕಲ್ಲ, ಊಟ ತಿಂಡಿ ಕೊಡಬೇಕಲ್ಲ, ಅವಾಗ ಏನು ಮಾಡಿದ್ರೆ ಎಲ್ಲರಿಗೂ ಸ್ವಲ್ಪ ಕೊಡ್ತಾರೆ. ಆಗ ಯಾರಿಗೆ ಜಾಸ್ತಿ ಚೆನ್ನಾಗಿ ಊಟ ಸಿಗಲ್ಲ ಅವರು ವೀಕ್ ಆಗಿಬಿಟ್ಟು ಸತ್ತೋಗ್ತಾರೆ. ಇದರಿಂದ ಬರ್ತ್ ರೇಟ್ ಮತ್ತು ಡೆತ್ ರೇಟ್ ಕೂಡ ಜಾಸ್ತಿ ಆಗಿಬಿಡುತ್ತೆ. Developing stage. As the economy starts growing, the government provides better education and health facilities and epidemics are brought under control. ನೋಡಿರಿ, ಎಕಾನಮಿ ಒಂದು ಸ್ವಲ್ಪ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಒಂದು ಸ್ವಲ್ಪ ಬೆಳೀತಾ ಇದ್ದಾಗ ಏನಾಗುತ್ತೆ, ಗವರ್ಮೆಂಟ್ ಹತ್ರ ರಿಸೋರ್ಸಸ್ ಬರುತ್ತೆ, ದುಡ್ಡು ಕಾಸೆಲ್ಲ ಚೆನ್ನಾಗಿ ಬರುತ್ತೆ. ಆಗ ಅವರು ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಒಳ್ಳೆ ಹೆಲ್ತ್ ಫೆಸಿಲಿಟಿ ಕೊಡ್ತಾರೆ, ಮತ್ತು ಈ ಪ್ಲೇಗ್ ಥರ ಎಪಿಡೆಮಿಕ್ಸ್ ಅಥವಾ ಕರೋನಾ ಥರ ಎಪಿಡೆಮಿಕ್ಸ್ ಏನಿದೆ ಇದನ್ನೆಲ್ಲ ಕೂಡ ಕಂಟ್ರೋಲಿಗೆ ತರ್ತಾರೆ. ಡ್ಯೂ ಟು ದಿಸ್ ದ ಡೆತ್ ರೇಟ್ ವಿಲ್ ಡಿಕ್ಲೈನ್ ಸ್ಟಿಪ್ಲಿ.
ಇದರಿಂದ ಏನಾಗುತ್ತೆ, ಡೆತ್ ರೇಟ್ ತುಂಬ ಕಮ್ಮಿ ಆಗುತ್ತೆ. ಅಂದರೆ ಏನು ಅಂದರೆ ಸಾಯ್ತಾ ಇದ್ದವ್ರು ಮೊದಲು ಚಿಕ್ಕ ಪುಟ್ಟ ಕಾಯಿಲೆಗೆಲ್ಲ ಸತ್ತೋಗ್ತಾ ಇರ್ತಾರಲ್ಲ, ಅಂಥ ಜನಗಳೆಲ್ಲ ತುಂಬ ಕಮ್ಮಿ ಸಾಯೋದು ಸ್ಟಾರ್ಟ್ ಆಗುತ್ತೆ. ಆನ್ ದಿ ಅದರ್ ಹ್ಯಾಂಡ್ ದಿ ಬರ್ತ್ ರೇಟ್ ಕಂಟಿನ್ಯೂಸ್ ಟು ರಿಮೈನ್ ಹೈ ಆರ್ ಡಿಕ್ಲೈನ್ ವೆರಿ ಸ್ಲೋಲಿ. ಆದರೆ ಬರ್ತ್ ರೇಟ್ ಬಂದು ಅಂದರೆ ಇಲ್ಲಿ ಹೇಳಿದ್ನಲ್ಲ, ಈ ಸೂಪರ್ಸ್ಟಿಷಸ್ಸು, ಕಸ್ಟಮ್ಸ್, ಟ್ರೆಡಿಷನ್ಸ್, ದೇವ್ರು ಕೂಡ ಮಕ್ಕಳು ಆ ಥರ ಎಲ್ಲ ಹೇಳ್ಕೊಂಡವರು ಮಕ್ಕಳು ಜಾಸ್ತಿ ಆಗ್ತಾ ಇರ್ತಾರೆ. ಆದರೆ ಸ್ವಲ್ಪ ಕಮ್ಮಿ ಆಗ್ತಾ ಇರ್ತಾರೆ, ಆದರೆ ಮೊದಲಿದ್ದಷ್ಟೇ ಇರುತ್ತೆ ಆಲ್ಮೋಸ್ಟ್ ಆಲು. ಇದರಿಂದ ಬರ್ತ್ ರೇಟ್ ಜಾಸ್ತಿ ಇರುತ್ತೆ ಮತ್ತು ಕಮ್ಮಿ ಆದರೂ ಕೂಡ ತುಂಬ ನಿಧಾನ ಕಮ್ಮಿ ಆಗುತ್ತೆ ಇದು. ಬಿಕಾಸ್ ಆಫ್ ವೆರಿ ಹೈ ಬರ್ತ್ ರೇಟ್ ಆ್ಯಂಡ್ ಸ್ಟೀಪ್ಲಿ ಫಾಲಿಂಗ್ ಡೆತ್ ರೇಟ್ಸ್ ದಿ ಪಾಪ್ಯುಲೇಷನ್ ಗ್ರೋತ್ ಟೆಂಡ್ಸ್ ಟು ಬಿ ಹೈಯರ್. ಈ ರೀತಿ ಬರ್ತ್ ರೇಟ್ ತುಂಬ ಜಾಸ್ತಿಯಾಗಿ ನಾರ್ಮಲ್ ಮೊದಲಿದ್ದ ಥರನೇ ಗ್ರೋತ್ ರೇಟ್ ಇದ್ದೇ ಇರುತ್ತೆ. ಆದರೆ ಡೆತ್ ರೇಟ್ ಕಮ್ಮಿ ಆಗ್ತಾ ಇದ್ರಿಂದ ಏನಾಯಿತು, ಪಾಪ್ಯುಲೇಷನ್ ಬಂದು ತುಂಬ ಜಾಸ್ತಿ ಆಗುತ್ತೆ. ಅದರಿಂದ ಇಂಡಿಯಾ ಬಂದು ಈ ಸೆಕೆಂಡ್ ಸ್ಟೇಜಲ್ಲಿದೆ, ಡೆವಲಪಿಂಗ್ ಸ್ಟೇಜಲ್ಲಿದೆ. ಓಕೆ, ನೆಕ್ಸ್ಟ್ ಬಂದು ಡೆವಲಪ್ಡ್ ಸ್ಟೇಜ್ ಅಂತ, ಮೂರನೇ ಸ್ಟೇಜ್. ವೆನ್ ಎ ಕಂಟ್ರಿ ಅಟೈನ್ಸ್ ಡೆವಲಪ್ಡ್ ಸ್ಟೇಟಸ್, ಆಲ್ ದಿ ಪೀಪಲ್ ಆರ್ ಎಜುಕೇಟೆಡ್ ಆ್ಯಂಡ್ ವೆಲ್ ಇನ್ಫಾರ್ಮ್ಡ್ ಆ್ಯಂಡ್ ಎವ್ರಿ ಒನ್ ಗೆಟ್ಸ್ ಹೆಲ್ತ್ ಆ್ಯಂಡ್ ಹೈಜೀನ್ ಫೆಸಿಲಿಟೀಸ್. ನೋಡಿರಿ, ಒನ್ಸ್ ಡೆವಲಪ್ಡ್ ಸ್ಟೇಜಲ್ಲಿ ಅಂತ ಹೇಳಿದ್ರೆ, ಒಂದು ದೇಶ ಡೆವಲಪ್ಡ್ ಸ್ಟೇಟಸ್ಗೆ ಬಂತು ಅಂದರೆ ತುಂಬ ಚೆನ್ನಾಗಿ ಅದಕ್ಕೆ ಎಕಾನಮಿ ಎಲ್ಲ ರನ್ ಆಗ್ತಾಯಿತ್ತು ಅಂದ್ಕೊಳ್ಳಿ. ಆಗ ಏನಾಗುತ್ತೆ, ಎಲ್ಲರಿಗೂ ಎಜುಕೇಷನ್ ಸಿಕ್ಕಿರುತ್ತೆ ಮತ್ತು ಜನಗಳಿಗೆ ಒಳ್ಳೆ ಇನ್ಫಾರ್ಮೇಷನ್ ಕೂಡ ಸಿಕ್ಕಿರುತ್ತೆ. ನ್ಯೂಸ್ ಪೇಪರ್ ಓದ್ತಾರೆ, ನ್ಯೂಸ್ ಚಾನೆಲ್ಸ್ ನೋಡ್ತಾರೆ, ಅಥವಾ ಬೇರೆ ಬೇರೆ ಇವಾಗೆಲ್ಲ ವಾಟ್ಸಪ್, ಫೇಸ್ಬುಕ್ ಇದೆಲ್ಲ ಯೂಸ್ ಮಾಡ್ತಾರೆ. ಆಗ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ಸಿಗುತ್ತೆ. ಆಗ ಅವರು ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಹೈಜೀನ್ ಅಂದರೆ ಕ್ಲೀನ್ಲಿನೆಸ್ ಅದನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಇದರಿಂದ ಡೆತ್ ರೇಟ್ಸ್ ವಿಲ್ ಫಾಲ್ ಫರ್ದರ್. ಡೆತ್ ರೇಟ್ಸ್ ಕೂಡ ಇನ್ನೂ ಕಮ್ಮಿ ಆಗೋಗುತ್ತೆ. ಅಂದರೆ ಜನಗಳು ಇನ್ನೂ ಚೆನ್ನಾಗಿ ನೀಟಾಗಿರೋದು ಮತ್ತು ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡೋದು, ಯೋಗ ಮಾಡೋದು, ವಾಕಿಂಗ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಡೆತ್ ರೇಟ್ ಇನ್ನೂ ಕಮ್ಮಿ ಆಗುತ್ತೆ. ಆ್ಯಂಡ್ ದಿ ಬರ್ತ್ ರೇಟ್ಸ್ ಟೂ ವಿಲ್ ಫಾಲ್. ಬರ್ತ್ ರೇಟ್ಗಳು ಕೂಡ ತುಂಬ ಕಮ್ಮಿ ಆಗುತ್ತೆ. ಅಂದರೆ ಏನು, ಜನಗಳು ತುಂಬ ಎಜುಕೇಷನ್ ಇರೋದ್ರಿಂದ ಸೂಪರ್ಸ್ಟಿಷನ್ಸ್ನ, ಟ್ರೆಡಿಷನ್ಸ್ನೆಲ್ಲ ಅಷ್ಟು ಫಾಲೋ ಮಾಡಲ್ಲ. ಜೊತೆಗೆ ಅವ್ರಿಗೆ ಜಾಸ್ತಿ ಮಕ್ಕಳಿದ್ರೆ ನಮಗೆ ತೊಂದರೆ ಅಲ್ವಾ ಅಂತ ಅವ್ರಿಗೆ ರಿಯಲೈಸ್ ಆಗುತ್ತೆ. ಆಗ ಅವರು 1-2 ಮಗು ಅಂತ ಅಲ್ಲಿಗೆ ನಿಲ್ಲಿಸ್ತಾರೆ. ಇದರಿಂದ ಪಾಪ್ಯುಲೇಷನ್ ಗ್ರೋತು ಬರ್ತಾ ಬರ್ತಾ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಮತ್ತು ನೋಡಿ, ಪಾಪ್ಯುಲೇಷನ್ ಗ್ರೋತ್ ಕಮ್ಮಿ ಆಗಬೇಕು, ಆದರೆ ಪಾಪ್ಯುಲೇಷನ್ ಕಮ್ಮಿ ಆಗಬಾರ್ದು. ಇದು ಒಂದು ಲೆವೆಲ್ವರೆಗೂ ಕಮ್ಮಿ ಆದರೆ ಒಳ್ಳೆಯದು. ಮತ್ತೆ ಕಮ್ಮಿ ಆಗ್ತಾ ಇತ್ತು ಅಂದರೆ, ಈಗ ನಾವು ಏನು ಫ್ರಾನ್ಸ್ ನೋಡ್ತೀವಿ, ಜರ್ಮನಿ ನೋಡ್ತೀವಿ, ಸ್ವೀಡನ್, ನಾರ್ವೆಲೆಲ್ಲ ಪಾಪ್ಯುಲೇಷನ್ ಗ್ರೋತ್ ತುಂಬ ಕಮ್ಮಿ ಆಗಿರೋದ್ರಿಂದ ಅಲ್ಲಿ ಇನ್ನೊಂದು ರೀತಿ ಪ್ರಾಬ್ಲಮ್ಮು ಕ್ರಿಯೇಟ್ ಆಗಿಬಿಡುತ್ತೆ. ಆ ಥರ ಅಂದರೆ ಕಮ್ಮಿ ಆಗಬೇಕು ಒಂದು ಲೆವೆಲ್ವರೆಗೂ, ಆಮೇಲೆ ಮತ್ತೆ ಅದು ಒಂದು ಈಕ್ವಲಿಬ್ರಿಯಮ್ ಮೇಂಟೈನ್ ಮಾಡಿಕೊಂಡು ಕಂಟಿನ್ಯೂ ಆಗಬೇಕಾಗತ್ತೆ. Thus, a backward country changes into a developing country by achieving economic growth. Its population growth gets affected. ಈ ರೀತಿ ಒಂದು ಬ್ಯಾಕ್ವರ್ಡ್ ದೇಶ ಎಕನಾಮಿಕಲಿ ಡೆವಲಪ್ ಆಗ್ತಾ ಆಗ್ತಾ ಡೆವಲಪಿಂಗ್ ಸ್ಟೇಜ್ಗೆ ಬರುತ್ತೆ. ಇದರಿಂದ ಅದರ ಪಾಪ್ಯುಲೇಷನ್ ಗ್ರೋತ್ ಕೂಡ ಅಫೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಸಿಂಪಲಾಗಿ ಕೊಟ್ಟಿದ್ದಾರೆ ಏನು ಬ್ಯಾಕ್ವರ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ ಅಂತ. ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ. ಹೈ ಬರ್ತ್ ರೇಟ್ ಇರುತ್ತೆ ಬ್ಯಾಕ್ವರ್ಡ್ ಕಂಟ್ರಿಯಲ್ಲಿ, ಡೆತ್ ರೇಟ್ಸ್ ಕೂಡ ಹೈ ಇರುತ್ತೆ. ಇದರಿಂದ ಪಾಪ್ಯುಲೇಷನ್ ಗ್ರೋತ್ ರೇಟ್ ಕಮ್ಮಿ ಇರುತ್ತೆ. ಅಂದರೆ ಪಾಪ್ಯುಲೇಷನ್ ರೇಟ್ ಕಮ್ಮಿ ಇರುತ್ತೆ. ಏನಕ್ಕೆ ಅಂದರೆ ಹುಟ್ಟೋರು ಜಾಸ್ತಿ ಜನ, ಸಾಯೋರು ಜಾಸ್ತಿ ಜನ ಇರ್ತಾರೆ. ನೆಕ್ಸ್ಟ್ ಡೆವಲಪಿಂಗ್ ಕಂಟ್ರಿಯಲ್ಲಿ, ಇಂಡಿಯಾ ಇರೋ ಸ್ಟೇಜಲ್ಲಿ ಏನಾಗುತ್ತೆ, ಬರ್ತ್ ರೇಟ್ ಹೈ ಇರುತ್ತೆ, ಡೆತ್ ರೇಟ್ ಕಮ್ಮಿ ಇರುತ್ತೆ. ಇದರಿಂದ ಏನಾಯಿತು, ಸಾಯೋರು ಕಮ್ಮಿ, ಹುಟ್ಟೋರು ಜಾಸ್ತಿ ಆಗಿದ್ದರಿಂದ ಪಾಪ್ಯುಲೇಷನ್ ತುಂಬ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗೋಕ್ಕೆ ಹೋಗುತ್ತೆ. ನೆಕ್ಸ್ಟ್ ಬಂದು ಡೆವಲಪ್ಡ್ ಕಂಟ್ರಿಯಲ್ಲಿ ಏನಾಗುತ್ತೆ, ಬರ್ತ್ ರೇಟ್ಸ್ ಕೂಡ ಕಮ್ಮಿ ಇರುತ್ತೆ ಮತ್ತು ಡೆತ್ ರೇಟ್ಸ್ ಕೂಡ ಕಮ್ಮಿ ಇರುತ್ತೆ. ಇದರಿಂದ ಪಾಪ್ಯುಲೇಷನ್ ಗ್ರೋತ್ ರೇಟ್ ಒಂದು ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಅದೇ ಕಂಟಿನ್ಯೂ ಆಯಿತು ಅಂದರೆ ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ. ರಿಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್. ಹೆಲ್ತ್ ಈಸ್ ಅನ್ ಇಂಪಾರ್ಟೆಂಟ್ ಅಸೆಟ್ಸ್ ಆಫ್ ಹ್ಯೂಮನ್ಸ್. ನೋಡಿ, ಹ್ಯೂಮನ್ಸ್ಗೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಗುಡ್ ಹೆಲ್ತ್ ಇಂಪ್ರೂವ್ಸ್ ನಾಟ್ ಓನ್ಲಿ ದಿ ಕ್ವಾಲಿಟಿ ಆಫ್ ಲೈಫ್ ಆಫ್ ಪೀಪಲ್ ಬಟ್ ಆಲ್ಸೋ ದಿ ಕ್ವಾಲಿಟಿ ಆಫ್ ದೇರ್ ವರ್ಕ್. ತುಂಬ ಹೆಲ್ತಿಯಾಗಿದ್ದರು ಅಂತ ಹೇಳಿದ್ರೆ ಬರೀ ಅವ್ರ ಜೀವನ ಮಾತ್ರ ಚೆನ್ನಾಗಿರೋದಲ್ಲ, ಅವ್ರ ಕೆಲಸ ಕೂಡ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅವ್ರ ಕೆಲಸ ಮಾಡೋದ್ರದ್ದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ದೇರ್ಫೋರ್, ಇಫ್ ರ್ಯಾಪಿಡ್ ಎಕನಾಮಿಕ್ ಡೆವಲಪ್ಮೆಂಟ್ ಹ್ಯಾಸ್ ಟು ಬಿ ಅಚೀವ್ಡ್, ದಿ ಹೆಲ್ತ್ ಆಫ್ ದಿ ಪೀಪಲ್ ಶುಡ್ ಬಿ ಇಂಪ್ರೂವ್ಡ್. ಅದೇ ರೀತಿ ತುಂಬ ಚೆನ್ನಾಗಿ ಎಕನಾಮಿಕ್ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಜನಗಳ ಹೆಲ್ತ್ ಕೂಡ ಡೆವಲಪ್ ಆಗಬೇಕಾಗತ್ತೆ. ಈಗ ನೋಡಿ, ಒಂದು ಆಫೀಸಲ್ಲಿ ಇರ್ತಾರೆ, ಅವ್ರಿಗೆ ಹೆಲ್ತ್ ಎಲ್ಲ ಚೆನ್ನಾಗಿಲ್ಲ ಕೆಲಸದವ್ರದ್ದು ಅಂತ ಹೇಳಿದ್ರೆ ಅವರು 3 ದಿನ ಬರೋದು, 1 ದಿನ ರಜಾ ಹಾಕೋದು, 2 ದಿನ ಬರೋದು, 1 ದಿನ ರಜಾ ಹಾಕೋದು, ಈ ಥರ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಕೆಲಸ ಸರಿಯಾಗಿ ನಡೆಯಲ್ಲ. ಅದು ಹ್ಯೂಮನ್ ಬೀಯಿಂಗ್ಸ್ ಬಯೋಲಜಿಕಲಿ ರಿಪ್ರೊಡ್ಯೂಸ್. ನಾವು ರಿಪ್ರೊಡಕ್ಷನ್ ಅನ್ನೋದು ಬಯೋಲಜಿಕಲಿ ಮಾಡೇ ಮಾಡ್ತೀವಿ ಹ್ಯೂಮನ್ ಬೀಯಿಂಗ್ಸ್. ದಿ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಡಿಪೆಂಡ್ಸ್ ಗ್ರೇಟ್ಲಿ ಆನ್ ದಿ ನಂಬರ್ ಆಫ್ ಚಿಲ್ಡ್ರನ್ ಬಾರ್ನ್ ಆ್ಯಂಡ್ ದೇರ್ ಹೆಲ್ತ್. ನೋಡಿ, ಜನಗಳ ಕ್ವಾಲಿಟಿ ಅಥವಾ ಪಾಪ್ಯುಲೇಷನ್ದು ಕ್ವಾಲಿಟಿ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಯಾವುದ್ರ ಮೇಲೆ, ಎಷ್ಟು ಮಕ್ಕಳು ಇರ್ತಾರೆ ಒಂದು ಮನೆಯಲ್ಲಿ ಅಥವಾ ಎಷ್ಟು ಜನ ಹುಡ್ತಾರೆ ಮತ್ತು ಅವ್ರ ಹೆಲ್ತ್ ಯಾವ ಥರ ಇದೆ. ಓಕೆ, ಹೆಲ್ತಿ ಚಿಲ್ಡ್ರನ್ ಆರ್ ಮೋರ್ ಲೈಕ್ಲಿ ಟು ಗ್ರೋ ಆ್ಯಸ್ ಹೆಲ್ತಿ ಅಡಲ್ಟ್ಸ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಮೋರ್ ಟು ದಿ ಎಕನಾಮಿಕ್ ಗ್ರೋತ್ ಆಫ್ ಎ ಕಂಟ್ರಿ.
ನೋಡಿರಿ ಹೆಲ್ತಿ ಚಿಲ್ಡ್ರನ್ ಬಂದು ತುಂಬ ಹೆಲ್ತಿಯಾಗಿ ಬೆಳೀತಾರೆ. ಅಂದರೆ ಚಿಕ್ಕ ಮಕ್ಕಳಿದ್ದಾಗ ಹೆಲ್ತಿ ಇದ್ರು ಅಂದರೆ ಬೆಳೆದಾಗೂ ಕೂಡ ಹೆಲ್ತಿಯಾಗಿರ್ತಾರೆ. ಇದರಿಂದ ಅವ್ರ ಎಕನಾಮಿಕ್ ಗ್ರೋತ್ಗೂ ಕೂಡ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಎಸ್ಪೆಷಲಿ ದಿ ವುಮೆನ್ಸ್ ಹೆಲ್ತ್ ಈಸ್ ವೆರಿ ವೈಟಲ್ ಬಿಕಾಸ್ ಇಟ್ ಈಸ್ ದೇ ಹೂ ನರ್ಚರ್ ದಿ ಚೈಲ್ಡ್ ಬಿಫೋರ್ ಆ್ಯಂಡ್ ಆಲ್ಸೋ ಆಫ್ಟರ್ ಡೆಲಿವರಿ. ಅಂದರೆ ಏನು, ಹೆಣ್ಮಕ್ಳ ಹೆಲ್ತ್ ತುಂಬ ಇಂಪಾರ್ಟೆಂಟ್. ವೈಟಲ್ ಅಂದರೆ ಇಂಪಾರ್ಟೆಂಟ್ ಅಂತ ಆ ಥರ. ಏನಕ್ಕೆ ನೋಡಿ, ಒಂದು ಮಗು ಹೊಟ್ಟೆಯಲ್ಲಿರಬೇಕಾದ್ರೂ ಕೂಡ ಅವ್ರ ನರ್ಚರಿಂಗ್ ಅಥವಾ ಅವ್ರಿಗೆ ಬೇಕಾಗಿರೋ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಏನು ಹೋಗುತ್ತೆ, ನ್ಯೂಟ್ರಿಷನ್ ತಾಯಿ ಮುಖಾಂತರ ಹೋಗುತ್ತೆ. ಅದಕ್ಕೆ ಹೆಣ್ಮಕ್ಳ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆಗ ಮಗು ಕೂಡ ಹೆಲ್ತಿಯಾಗಿರುತ್ತೆ. ಓಕೆ, ಬರೀ ಮಗು ಆಗೋವರೆಗೂ ಮಾತ್ರ ಹೆಲ್ತಿಯಾಗಿದ್ಬಿಟ್ಟು ಆಮೇಲೆ ಇಲ್ಲ ಅಂದರೆ ಸರಿಯಾಗಿ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂದರೆ ಓಕೆನಾ? ಇಲ್ಲ, ಮಗು ಆದಮೇಲೂ ಕೂಡ ತಾಯಿನೂ ಹೆಲ್ತಿಯಾಗಿರಬೇಕು, ಮಗುನೂ ಹೆಲ್ತಿಯಾಗಿರಬೇಕಾಗತ್ತೆ. ಇಫ್ ದಿ ವುಮೆನ್ ಆರ್ ಹೆಲ್ತಿ ಆ್ಯಂಡ್ ಡಿಸೀಸ್ ಫ್ರೀ, ಸೋ ದ ಚಿಲ್ಡ್ರನ್ ವಿಲ್ ಬಿ. ಹೆಣ್ಮಕ್ಳು ಕೂಡ ಮಗು ಆದಮೇಲೂ ಕೂಡ ಹೆಲ್ತಿಯಾಗಿದ್ದು ಡಿಸೀಸ್ ಎಲ್ಲ ಏನೂ ಇಲ್ಲ ಅಂದರೆ ಮಕ್ಕಳು ಕೂಡ ಹೆಲ್ತಿಯಾಗಿರ್ತಾರೆ. ಹೆನ್ಸ್ ಪ್ರೊವಿಷನ್ ಆಫ್ ಮೆಡಿಕಲ್ ಫೆಸಿಲಿಟೀಸ್, ಇಮ್ಯುನೈಸೇಷನ್ ಅಗೇನ್ಸ್ಟ್ ಇನ್ಫೆಕ್ಷನ್ಸ್, ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಆ್ಯಂಡ್ ಡೆಲಿವರಿ ಅಂಡರ್ ಮೆಡಿಕಲ್ ಸೂಪರ್ವಿಷನ್ can make a lot of difference to the number of children born, the health of the children as well as the health of the mothers. ಇದರಿಂದ ಏನು ಮಾಡಬೇಕು, ಒಳ್ಳೆ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು. ಮತ್ತು ಇನ್ಫೆಕ್ಷನ್ಸ್ ಏನಾದರೂ ಆಗುತ್ತಾ ಅಂದರೆ ಅದಕ್ಕೆ ಇಮ್ಯುನೈಸೇಷನ್ ಕೊಡಬೇಕು, ಅಂದರೆ ವ್ಯಾಕ್ಸಿನ್ಸ್ ಅದೆಲ್ಲ ಕೊಡ್ತಾರಲ್ಲ ಆ ಥರ. ಮತ್ತು ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಕೊಡಬೇಕು. ಈಗ ಹೆಣ್ಮಕ್ಳು ಏನಾದ್ರು ಮಕ್ಕಳಾಗ್ತಾ ಇದ್ದಾರೆ ಅಂದರೆ ಅವಾಗ ಅವ್ರಿಗೆ ಒಂದು ಒಳ್ಳೆ ಫುಡ್ ಕೂಡ ಗೌರ್ಮೆಂಟ್ ಅವರೇ ಕೊಡ್ತಾರೆ. ಆ ಥರ ಅವೆಲ್ಲ ಕೂಡ ಫೆಸಿಲಿಟಿ ಕೊಟ್ಟರೆ ಆಗ ಮಕ್ಕಳು ಹೆಲ್ತಿಯಾಗಿರ್ತಾರೆ, ತಾಯಿಂದರು ಕೂಡ ಹೆಲ್ತಿಯಾಗಿರ್ತಾರೆ. ಸೊ ದಿ ಗವರ್ಮೆಂಟ್ಸ್ ಆರ್ ಪ್ರೊವೈಡಿಂಗ್ ಆಲ್ ಫೆಸಿಲಿಟೀಸ್ ಟು ಇಂಪ್ರೂವ್ ದಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಆಫ್ ಎ ವುಮನ್ ರೈಟ್ ಫ್ರಮ್ ದಿ ಡೇ ಶಿ ಬಿಕಮ್ಸ್ ಪ್ರೆಗ್ನೆಂಟ್ ಟು ದಿ ಡೇ ಶಿ ಡೆಲಿವರ್ಸ್ ದಿ ಬೇಬಿ. ಅದಕ್ಕೆ ಗವರ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲ ರೀತಿ ಫೆಸಿಲಿಟಿ, ಒಳ್ಳೆ ನ್ಯೂಟ್ರಿಷನ್ ಇರ್ಬೋದು, ಒಳ್ಳೆ ಮೆಡಿಕಲ್ ಕೇರ್ ಇರ್ಬೋದು, ಅದೆಲ್ಲ ಕೂಡ ಮಕ್ಕಳಿಗೆ ಮತ್ತು ತಾಯಿಗರಿಗೆ ಕೊಡ್ತಾರೆ. ಅವರು ಪ್ರೆಗ್ನೆಂಟ್ ಆದಾಗಿಂದ ಮಗು ಡೆಲಿವರ್ ಆಗೋವರೆಗೂ ಕೂಡ ಎಲ್ಲ ಕೂಡ ಫೆಸಿಲಿಟಿ ಕೊಡ್ತಾರೆ. Reproductive health and child health increases the survival chances of both the child and the mother, and because of this the number of children born will come down. ನೋಡಿ, ರಿಪ್ರೊಡಕ್ಟಿವ್ ಹೆಲ್ತ್ ಮತ್ತು ಚೈಲ್ಡ್ ಹೆಲ್ತ್ ಅಂದರೆ ತಾಯಿ ಹೆಲ್ತ್ ಮತ್ತು ಮಗು ಹೆಲ್ತ್ ಎರಡೂ ಕೂಡ ತುಂಬ ಚೆನ್ನಾಗಿರೋದ್ರಿಂದ ತಾಯಿ ಸರ್ವೈವ್ ಆಗೋದು, ಅಂದರೆ ನಿಮಗೆ ಗೊತ್ತಿರ್ಬೋದು, ಪ್ರೆಗ್ನೆಂಟ್ ಇದ್ದಾಗ ಎಷ್ಟೊಂದು ಜನ ಸತ್ತೋಗ್ಬಿಡ್ತಾರೆ ಕೆಲವರು ಮಗು ಆಗೋ ಟೈಮಲ್ಲಿ, ಆ ಥರ. ಮತ್ತು ಮಗುಗಳು ಕೂಡ ಎಷ್ಟೊಂದು ಸತ್ತೋಗ್ಬಿಡೋದು ಹುಟ್ಟೋವಾಗೇ, ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಅವ್ರಿಗೆ ಒಳ್ಳೆ ಹೆಲ್ತಿ ಮಕ್ಕಳು ಮತ್ತು ಹೆಲ್ತಿ ತಾಯಿಂದ್ರೆ ಇರೋದ್ರಿಂದ ಅವಾಗ ಇನ್ನೊಂದು ಮಗು ಬೇಕಾಗಿಲ್ಲ ಅನ್ನೋ ಥರ ಒಂದು ಇದು ಬರುತ್ತೆ. ಇವಾಗ ಏನಕ್ಕೆ 4 ಮಕ್ಳು ಇರಬೇಕು, 5 ಮಕ್ಕಳು ಬೇಕು ಅಂತ ಇದ್ರು, ಮಕ್ಕಳು ಹುಟ್ಟಿದಾಗೆ ಸತ್ತೋಗೋರು ಕೆಲವರು, ಅಥವಾ ಬೆಳೀತಾ ಸತ್ತೋಗೋರು, ಈ ಥರ ಎಲ್ಲ ಇರ್ತಾಯಿತ್ತು. ಆದರೆ ಇವಾಗ ಅದೆಲ್ಲ ಏನಿಲ್ಲ, ಎಲ್ಲ ಮಕ್ಕಳು ಕೂಡ ಸರ್ವೈವ್ ಆಗ್ತಾರೆ. ಆಗ ಅವ್ರಿಗೆ ಧೈರ್ಯ ಬಂದು ಸಾಕು, ಒಂದೇ ಮಗು ಸಾಕು ಅಂತ ನಿಲ್ಲಿಸ್ತಾರೆ. ಇದರಿಂದ ಪಾಪ್ಯುಲೇಷನ್ ಗ್ರೋತ್ ಕಮ್ಮಿ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ದಿ ಚೈಲ್ಡ್ ವಿಲ್ ಡಿಕ್ಲೈನ್, ಮ್ಯಾಟ್ರನಲ್ ಮಾರ್ಟಾಲಿಟಿ ಆಲ್ಸೋ ಹ್ಯಾವ್ ಡಿಕ್ಲೈನ್. ಓಕೆ, ಅದಿಷ್ಟೇ. ಇದರಿಂದ ಮಗು ಸಾಯೋದು ಕಮ್ಮಿ ಆಗುತ್ತೆ ಮತ್ತು ತಾಯಿ ಸಾಯೋದು ಕೂಡ ಕಮ್ಮಿ ಆಗುತ್ತೆ. ನ್ಯೂಟ್ರಿಷನ್ ಆಫ್ ಪ್ರೆಗ್ನೆಂಟ್ ಮದರ್ಸ್ ಆ್ಯಂಡ್ ಚೈಲ್ಡ್ ಈಸ್ ಆಲ್ಸೋ ಆನ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್. ನೋಡಿರಿ, ಪ್ರೆಗ್ನೆಂಟ್ ತಾಯಿ ಇದ್ದಾಗ ಅವ್ರಿಗೆ ನ್ಯೂಟ್ರಿಷನ್ ಕೊಡೋದು, ಅದು ಆಲ್ರೆಡಿ ಹೇಳಿದ್ದೀನಿ. ಪ್ರೆಗ್ನೆಂಟ್ ಇದ್ದಾಗಿಂದ ಮತ್ತು ಮಗು ಹೊಟ್ಟೆಯಲ್ಲಿರುವಾಗ ಫುಲ್ಲು ಅವ್ರಿಗೆ ನ್ಯೂಟ್ರಿಷನ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಸ್ ಎ ರಿಸಲ್ಟ್ ಆಫ್ ಗವರ್ಮೆಂಟ್ ಎಫರ್ಟ್ಸ್ ಇನ್ ಪ್ರೊವೈಡಿಂಗ್ ಹೆಲ್ತ್ ಕೇರ್ ಟು ಆಲ್, the maternal mortality rate has declined from 398 maternal deaths for every 1000 live births in 97-98 to 167 in 2012. ನೋಡಿ, ಇದಿಷ್ಟೇ, ಇದು ತುಂಬ ಕನ್ಫ್ಯೂಸ್ ಆಗಬೇಡಿ. ನೋಡಿ, 1997-98 ಆ ಫೈನಾನ್ಷಿಯಲ್ ಇಯರ್ ಅಥವಾ ಆ ಇಯರಲ್ಲಿ 1000 ಮಗು ಹುಟ್ಟಿತು ಅಂತ ಹೇಳಿದ್ರೆ ಅದರಲ್ಲಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ತಾಯಿ ಸತ್ತೋಗುವಂಥದ್ದು ಎಂಥ ಸಿಚುವೇಶನ್ಸ್ ಇರೋದು ಅಂದರೆ, 1000 ಜನ ಪ್ರೆಗ್ನೆಂಟ್ ಆಗಿದ್ರು ಅಂದರೆ ಅದರಲ್ಲಿ ಡೆಲಿವರಿ ಆಗೋಷ್ಟರಲ್ಲಿ 398 ಜನ, ಹತ್ತತ್ರ 400 ಜನ ತಾಯಿಯಂದರು ಸತ್ತೋಗ್ತಾಯಿದ್ರು 97-98 ಟೈಮಲ್ಲಿ. ಓಕೆ, ಆ ಥರ ಆಗಿತ್ತು. ಈಗ ಗೌರ್ಮೆಂಟ್ ಅವ್ರು ಎಲ್ಲ ಹೆಲ್ತ್ ಕೇರ್ ಕೊಡ್ತಾ ಇರೋದ್ರಿಂದ 2012ರಲ್ಲಿ 1000 ಲೈವ್ ಬರ್ತ್ಸ್ಗೆ ಬರೀ 167 ಕೇಸಲ್ಲಿ ಮಾತ್ರ ಈ ರೀತಿ ಆಗುತ್ತೆ, ಅಷ್ಟು ಕಮ್ಮಿಗೆ ಬಂದಿದೆ. ಸಿಮಿಲರ್ಲಿ ದಿ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಹ್ಯಾಸ್ ಆಲ್ಸೋ ಡಿಕ್ಲೈನ್ ಫ್ರಮ್ 80 ಡೆತ್ಸ್ ಆಫ್ ಚಿಲ್ಡ್ರನ್ ಬಿಲೋ 1 year of age ಫಾರ್ ಎವ್ರಿ 1000 ಲೈವ್ ಬರ್ತ್ಸ್ ಇನ್ 1990 to 47 in 2012. ಇದು ಅದೇ ಥರನೇ. ಇದರಲ್ಲಿ ಮಗು ಇನ್ಫೆಂಟ್ ಮಾರ್ಟಾಲಿಟಿ ಅಂದರೆ ಇನ್ಫೆಂಟ್ ಅಂದರೆ ಒಂದು 6 ತಿಂಗಳು 1 ವರ್ಷ ಮಗು ಅಂತ ಆ ಥರ. ನೋಡಿ, 1990ಸಲ್ಲಿ ಬಂದು 1000 ಜನ ಮಕ್ಕಳು ಹುಟ್ಟಿದ್ರು ಅಂದರೆ ಅದರಲ್ಲಿ 80 ಜನ ಮಕ್ಕಳು, ಅಂದರೆ 80 ಜನ ಮಕ್ಕಳು ಆ 1000ದಲ್ಲಿ 1 ವರ್ಷದೊಳಗೇ, ಅಂದರೆ 1 ವರ್ಷ ರೀಚ್ ಆಗೋ ಅಷ್ಟರಲ್ಲೇ ಸತ್ತೋಗ್ತಾಯಿದ್ರು. ಓಕೆ, ಈಗ ಬಂದು 2012ರಷ್ಟರಲ್ಲಿ ಅದು 47ಕ್ಕೆ ಡಿಕ್ರೀಸ್ ಆಗಿದೆ, ಅಂದರೆ ತುಂಬ ಕಮ್ಮಿ ಆಗಿದೆ.
ದಿ ಚೈಲ್ಡ್ ಮಾರ್ಟಾಲಿಟಿ ರೇಟ್, ಆಲ್ಸೋ ನೋನ್ ಆಸ್ ಅಂಡರ್ 5 ಮಾರ್ಟಾಲಿಟಿ, counted as the number of deaths for children between the age group of 0 to 5 years per 1000 children, has also declined from 115 to in 1991 to 59 in 2010. ನೋಡಿ ಇದೇನಂತ ಹೇಳಿದ್ರೆ ಚೈಲ್ಡ್ ಮಾರ್ಟಾಲಿಟಿ ರೇಟ್. ನೋಡಿ, ಒಂದು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಗೊತ್ತಾಯಿತು ನಿಮಗೆ, ಅದೇನು ತಾಯಿ ಸತ್ತೋಗೋಂಥದ್ದು ಅಂತ. ನೆಕ್ಸ್ಟು ಇನ್ಫೆಂಟ್ ಮಾರ್ಟಾಲಿಟಿ ಅಂತ ಹೇಳಿದ್ರೆ ಮಗು 1 ವರ್ಷದೊಳಗಿರೋವಾಗೆ ಸತ್ತೋಗೋವಂಥದ್ದು ಅಂತ. ನೆಕ್ಸ್ಟ್ ಬಂದು ಚಿಲ್ಡ್ರನ್ ಮಾರ್ಟಾಲಿಟಿ ಅಂತ ಕರೀತಾರೆ, ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂತ ಹೇಳಿದ್ರೆ 5 ವರ್ಷದೊಳಗಿರೋಂಥ ಮಗು ಎಕ್ಸ್ಪೈರ್ ಆಗುವಂಥದ್ದು. ಇದು 1991ನಲ್ಲಿ ಬಂದು 1000 ಜನ ಮಕ್ಕಳಲ್ಲಿ 115 ಜನ ಅವ್ರು 5 ವರ್ಷ ಆಗೋಷ್ಟರಲ್ಲೇ ಎಕ್ಸ್ಪೈರ್ ಆಗೋರು. ಆದರೆ 2010 ಇದನ್ನು ರೆಡ್ಯೂಸ್ ಮಾಡಿ 59ಗೆ ತಂದಿದ್ದೀವಿ. ನೋಡಿ, ಇದೆಲ್ಲ 2010, 2012 ಆ ಡೇಟಾ ಇದು. ಇವಾಗೆಲ್ಲ ಇನ್ನೂ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಈಗ ಇಲ್ಲಿ 167 ಇರಲ್ಲ, ಇಲ್ಲಿ 47 ಇರಲ್ಲ, ಇಲ್ಲಿ 59 ಇರಲ್ಲ, ಇನ್ನೂ ಫುಲ್ಲು ಕಮ್ಮಿ ಆಗಿಬಿಟ್ಟಿರುತ್ತೆ ಅದು. However, India fares very poorly with regards to nutrition and reports a high degree of malnutrition with a large proportion of children's death occurring due to malnutrition. ನೋಡಿರಿ, ಇಂಡಿಯಾದಲ್ಲಿ ಇಷ್ಟೊಂದೆಲ್ಲ ಗೌರ್ಮೆಂಟ್ ಅವರು ಒಳ್ಳೆ ಇಂಪ್ಲಿಮೆಂಟೇಷನ್ ಎಲ್ಲ ಮಾಡ್ತಾಯಿದ್ರು ಕೂಡ ಈಗಲೂ ನ್ಯೂಟ್ರಿಷನಲ್ಲಿ ಮತ್ತು ಹೆಲ್ತಲ್ಲಿ ತುಂಬ ಲೋ ಲೆವೆಲಲ್ಲೇ ಇದ್ದೀವಿ. ನೋಡಿ, ಊಟ ಎಲ್ಲರಿಗೂ ಸಿಗ್ತಾ ಇದೆ, ಆದರೆ ಮಾಲ್ ನ್ಯೂಟ್ರಿಷನ್ ಕೂಡ ಇದೆ. ಅಂದರೆ ಬೇಕಾಗಿರೋಷ್ಟು ಕ್ಯಾಲರೀಸ್ ಅಥವಾ ಬೇಕಾಗಿರೋ ರೀತಿ ನ್ಯೂಟ್ರಿಯೆಂಟ್ಸು ಸಿಗ್ತಾ ಇಲ್ಲ. ಅದರಿಂದ ಎಷ್ಟೊಂದು ಜನ ಈ ಮಕ್ಕಳು ಸತ್ತೋಗ್ತಾ ಇದ್ದಾರೆ ಅಂತ ನಾನು ಹೇಳಿದ್ನಲ್ಲ, ಅದರಲ್ಲಿ ಜಾಸ್ತಿ ಎಲ್ಲ ಸತ್ತೋಗ್ತಾ ಇರೋದು ಬಂದು ಈ ಮಾಲ್ ನ್ಯೂಟ್ರಿಷನ್ನಿಂದನೇ. ವೇರಿಯಸ್ ಸರ್ವೇಸ್ ಕಂಡಕ್ಟೆಡ್ ಬೈ ದಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸ್ಟಡೀಸ್ ಶೋ ದಟ್ 40% ಆಫ್ ಚಿಲ್ಡ್ರನ್ ಬಿಲೋ ದಿ ಏಜ್ ಆಫ್ 5 years ವೇರ್ ಅಂಡರ್ ವೆಯ್ಟ್ ಇನ್ 2008-2009. ನೋಡಿ, ಎಷ್ಟೊಂದು ಸರ್ವೆ ಎಲ್ಲ ಮಾಡ್ತಾ ಇರ್ತಾರೆ. ಅದ್ರ ಪ್ರಕಾರ, ಅದರಲ್ಲಿದ್ದಂಥ ಒಂದು ಸರ್ವೆ ಪ್ರಕಾರ 5 ವರ್ಷದೊಳಗಿರೋಂಥ ಮಕ್ಕಳಲ್ಲಿ 40% ಜನ ಅಂಡರ್ ವೆಯ್ಟ್ ಇರ್ತಾರೆ. ಅಂದರೆ ಅವ್ರ ಏಜಿಗೆ ತಕ್ಕಾಗೆ, ಅವ್ರ ಹೆಲ್ತ್ಗೆ ತಕ್ಕಾಗಿರೋಷ್ಟು ವೆಯ್ಟ್ ಇರಲ್ಲ, ತುಂಬ ಕಮ್ಮಿ ವೆಯ್ಟ್ ಇರ್ತಾರೆ. ಇದು 2008-2009 ರಿಪೋರ್ಟ್ ಇದು. ಸಿಮಿಲರ್ಲಿ, ಇಟ್ ಈಸ್ ರಿಪೋರ್ಟೆಡ್ ದಟ್ ಅರೌಂಡ್ ಹಾಫ್ ಆಫ್ ಆಲ್ ಪ್ರೆಗ್ನೆಂಟ್ ವುಮೆನ್ ಇನ್ ಇಂಡಿಯಾ ಆರ್ ಅನೆಮಿಕ್. ನೋಡಿ, ಇದ್ರ ಜೊತೆಗೆ ಈ ಪ್ರೆಗ್ನೆಂಟ್ ವುಮೆನ್ ಯಾರ್ಯಾರು ಇರ್ತಾರೆ, ಬಸ್ರಿ ಹೆಂಗಸರು, ಅದರಲ್ಲಿ ಅರ್ಧಕ್ಕರ್ಧ ಜನ ಅನೇಮಿಕ್ ಆಗಿರ್ತಾರೆ. ಅಂದರೆ ಇದರಲ್ಲಿ ರೆಡ್ ಬ್ಲಡ್ ಸೆಲ್ ಅದೆಲ್ಲ ಕೌಂಟ್, ಹಿಮೋಗ್ಲೋಬಿನ್ ಲೆವೆಲ್ ಅದೆಲ್ಲ ಕಮ್ಮಿ ಇರೋವಂಥದ್ದು, ಅದನ್ನು ಅನೇಮಿಕ್ ಅಂತ. ಈ ಥರ ಅರ್ಧಕ್ಕರ್ಧ ಜನ, 50%ಗಿಂತ ಜಾಸ್ತಿ ಜನ ಇದೇ ರೀತಿ ಇದ್ದಾರೆ. ದಿ ನ್ಯಾಷನಲ್ ಹೆಲ್ತ್ ಪಾಲಿಸಿ ಆಫ್ ಇಂಡಿಯಾ ಏಮ್ಸ್ ಟು ಇಂಪ್ರೂವ್ ಹೆಲ್ತ್ ಕೇರ್, ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ ನ್ಯೂಟ್ರಿಷನಲ್ ಸರ್ವಿಸಸ್ ಆಫ್ ಪೀಪಲ್. ನೋಡಿ, ನ್ಯಾಷನಲ್ ಹೆಲ್ತ್ ಪಾಲಿಸಿ ಏನು ಹೇಳುತ್ತೆ ಇಂಡಿಯಾದು ಅಂದರೆ ಜನಗಳ ಹೆಲ್ತ್ ಕೇರು, ಫ್ಯಾಮಿಲಿ ವೆಲ್ಫೇರ್ ಮತ್ತು ಇದೆಲ್ಲ ಕೂಡ ಇಂಪ್ರೂವ್ ಮಾಡಬೇಕು ಅಂತ. ದಿ ಗವರ್ಮೆಂಟ್ ಹ್ಯಾಸ್ ಟ್ರೈಡ್ ಟು ಪ್ರೊವೈಡ್ ಕಾಂಪ್ರಿಹೆನ್ಸಿವ್ ಹೆಲ್ತ್ ಫೆಸಿಲಿಟೀಸ್ ಆ್ಯಂಡ್ ದಸ್ ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಪೀಪಲ್. ನೋಡಿ, ಗೌರ್ಮೆಂಟ್ ಅವ್ರು ಬಂದು ಒಳ್ಳೆ ಹೆಲ್ತ್ ಫೆಸಿಲಿಟಿ ಕೊಟ್ಟು ಜನಗಳ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗೋಗೆ ನೋಡ್ತಾ ಇದ್ದಾರೆ. ಡ್ಯೂ ಟು ದೀಸ್ ಮೆಷರ್ಸ್ ದ ಹೆಲ್ತ್ ಆಫ್ ದಿ ಪೀಪಲ್ ಹ್ಯಾಸ್ ಇಂಪ್ರೂವ್ಡ್. ಈ ಎಲ್ಲ ಮೆಷರ್ಸಿಂದ ಜನಗಳ ಹೆಲ್ತ್ ತುಂಬ ಇಂಪ್ರೂವ್ ಆಗಿದೆ. ಇಟ್ ಕುಡ್ ಬಿ ಸೀನ್ ಥ್ರೂ ದಿ ಇನ್ಕ್ರೀಸ್ಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ರೆಡ್ಯೂಸ್ಡ್ ಇನ್ಫೆಂಟ್, ಚೈಲ್ಡ್ ಆ್ಯಂಡ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ಸ್. ಈ ಎಲ್ಲದರಿಂದ ನಮ್ಗೆ ಹೆಂಗೆ ಗೊತ್ತಾಯಿತು ಇದೆಲ್ಲ ಮೆಷರ್ಸ್ ತೊಗೊಂಡಿರೋದ್ರಿಂದ ಜನಗಳ ಹೆಲ್ತ್ ಎಲ್ಲ ಇಂಪ್ರೂವ್ ಆಗ್ತಾಯಿದೆ ಅಂತ? ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಾಯಿದೆ, ಜೊತೆಗೆ ಇನ್ಫೆಂಟ್ ಸಾವು ಏನು ಸತ್ತೋಗ್ತಾ ಇದ್ದಾರೆ ಚಿಕ್ಕ ಮಕ್ಕಳು 1 ವರ್ಷದೊಳಗಿರೋರು, ಅದು ಕಮ್ಮಿ ಆಗ್ತಾಯಿದೆ. ಮತ್ತು ಚೈಲ್ಡ್ 5 ವರ್ಷದೊಳಗಿರೋಂಥ ಮಕ್ಕಳು ಸತ್ತೋಗ್ತಾ ಇರ್ತಾರಲ್ಲ, ಅದು ಕಮ್ಮಿ ಆಗಿದೆ. ಜೊತೆಗೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ಸ್ ಅಂದರೆ ಬಸ್ರಿ ಆಗಿದ್ದಾಗ ತಾಯಿ ಡೆಲಿವರಿ ಟೈಮಲ್ಲಿ ಸತ್ತೋಗೋದಿದೆಯಲ್ಲ, ಅದು ಕೂಡ ತುಂಬ ಕಮ್ಮಿ ಆಗಿದೆ. ಈಗ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಮತ್ತು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಇದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಏನು ಮಾಡಿದ್ದಾರೆ ಗೌರ್ಮೆಂಟ್ ಅವರು, ಅದನ್ನು ನೋಡೋಣ. ಪ್ರಮೋಟಿಂಗ್ ದಿ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಥ್ರೂ ಜನನಿ ಸುರಕ್ಷಾ ಯೋಜನಾ ಅಂತ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ನ ಪ್ರಮೋಟ್ ಮಾಡೋದು. ಅಂದರೆ ಹಾಸ್ಪಿಟಲಲ್ಲಿ ಮಗು ಆಗೋದು, ಆ ಟೈಪ್ ಸಿಸೇರಿಯನ್ ಮಾಡೋದಿರ್ಬೋದು, ಹಾಸ್ಪಿಟ್ಲಲ್ಲಿ ನರ್ಸ್ಗಳೆಲ್ಲ ನೋಡಿಕೊಂಡು ಡೆಲಿವರಿ ಮಾಡೋದಿರ್ಬೋದು, ಈ ಟೈಪ್ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತು 24/7 ಫ್ರೀ ಆ್ಯಂಬುಲೆನ್ಸ್ ಸರ್ವಿಸಸ್ಸು ಕೊಡಬೇಕು ಅಂತ ಅದು ಕೂಡ ಕರ್ನಾಟಕ ಗೌರ್ಮೆಂಟ್ ಅವರು ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಇವಾಗ ಏನಾದರೂ ಪ್ರೆಗ್ನೆಂಟ್ ವುಮನ್ ಇದ್ದರೆ ಅವ್ರಿಗೆ ಫ್ರೀ ಆ್ಯಂಬುಲೆನ್ಸು ಬರುತ್ತೆ. ಸ್ಟ್ರೆಂಥನಿಂಗ್ ಆಫ್ ಸಬ್ ಸೆಂಟರ್ಸ್, ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಫಾರ್ ಪ್ರೊವೈಡಿಂಗ್ 24/7 ಬೇಸಿಕ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಚೈಲ್ಡ್ ಡೆಲಿವರಿ ಆ್ಯಂಡ್ ಕೇರ್ ಸರ್ವಿಸಸ್. ನೋಡಿ, ಈಗ ಎಷ್ಟೊಂದು ಹೆಲ್ತ್ ಸೆಂಟರ್ಸ್ ಇರುತ್ತೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು, ಸಬ್ ಸೆಂಟರ್ ಇರ್ಬೋದು, ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು. ಈ ಎಲ್ಲ ಕಡೆ ಮಗುಗೆ ಬೇಕಾಗಿರೋಂಥ ಕಾಂಪ್ರಿಹೆನ್ಸಿವ್ ಚೈಲ್ಡ್ ಡೆಲಿವರಿಗೆ ಬೇಕಾಗಿರೋಂಥ ಏನೇನು ಚಿಕ್ಕ ಪುಟ್ಟ ಮೆಥಡ್ಸ್ ಇದೆ ಅದೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ಅಂದರೆ ಒಂದು ಮಿಷಿನರೀಸ್ ಇರ್ಬೋದು, ಅಥವಾ ಡಾಕ್ಟರ್ ಇರ್ಬೋದು, ನರ್ಸ್ ಇರ್ಬೋದು, ಇವ್ರನ್ನೆಲ್ಲ ಯಾವಾಗೂ ಅಲ್ಲಿ ಇರಿಸೋದು. ಈ ಥರ ಎಂಗೇಜ್ಮೆಂಟ್ ಆಫ್ ಅಕ್ರಿಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟ್, ಆಶಾಸ್,
ಟು ಫೆಸಿಲಿಟೇಟ್ ಆಕ್ಸೆಸಿಂಗ್ ಆಫ್ ಹೆಲ್ತ್ ಕೇರ್ ಸರ್ವಿಸಸ್ ಬೈ ದಿ ಕಮ್ಯುನಿಟಿ. ಈಗ ಆಶಾ ಕಾರ್ಯಕರ್ತರು ಆ ಥರ ಎಲ್ಲ ಹೇಳ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಬಂದು ಓಕೆ ಈ ಥರ ಡೆಲಿವರಿ ಟೈಮ್ ಇದು ಕೊಟ್ಟಿದ್ದಾರೆ ಡಾಕ್ಟ್ರು, ಅವ್ರು ಕರೆಕ್ಟಾಗಿ ನ್ಯೂಟ್ರಿಷನ್ ಎಲ್ಲ ತೊಗೊತಾ ಇದ್ದಾರಾ, ಅಥವಾ ಈ ಥರ ಡೆಲಿವರಿ ಡೇಟ್ ಇತ್ತು ಅಂದರೆ ಈ ನಿಯರ್ ಬೈ ಯಾವ ಹಾಸ್ಪಿಟ್ಲ್ಗೆ ಇಮಿಡಿಯೇಟಾಗಿ ಹೋಗ್ಬೋದು, ಅದೆಲ್ಲ ಕೂಡ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಎಜುಕೇಷನ್ ಟು ಪ್ರಮೋಟ್ ಡೈಟರಿ ಡೈವರ್ಸಿಫಿಕೇಷನ್, ಇನ್ಕ್ಲೂಷನ್ ಆಫ್ ಐರನ್ ರಿಚ್ ಫುಡ್ ಆ್ಯಸ್ ವೆಲ್ ಆಸ್ ಫುಡ್ ಐಟಮ್ಸ್ ದಟ್ ಪ್ರಮೋಟ್ ಐರನ್ ಅಬ್ಸರ್ವೇಷನ್. ಮತ್ತು ನ್ಯೂಟ್ರಿಷನ್ ಬಗ್ಗೆ ಕೂಡ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದರೆ ಒಳ್ಳೆ ಫುಡ್ ಕೊಡೋವಂಥದ್ದು, ಐರನ್ ರಿಚ್ ಫುಡ್ ಕೊಡೋವಂಥದ್ದು, ಐರನ್ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡೋವಂಥ ಫುಡ್ ಕೊಡೋದು, ಇದೆಲ್ಲ ಕೂಡ ಮಾಡ್ತಾರೆ ಅನಿಮಿಯಾ ಕಮ್ಮಿ ಮಾಡೋಕ್ಕೆ. ಅಚೀವಿಂಗ್ ಯೂನಿವರ್ಸಲ್ ಇಮ್ಯುನೈಸೇಷನ್ ಥ್ರೂ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಟು ಪ್ರೊಟೆಕ್ಟ್ ಚಿಲ್ಡ್ರನ್ ಅಗೇನ್ಸ್ಟ್ ಮೆನಿ ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್. ಈಗ ಇಮ್ಯುನೈಸೇಷನ್ ಪ್ರೋಸೆಸ್ ಎಲ್ಲ ಎಷ್ಟೊಂದು ಮಾಡ್ತಾರೆ. ಅಂದರೆ ನೀವು ಕೇಳಿರ್ತೀರ, ಈಗ ಸ್ಕೂಲ್ ಹತ್ರ ಕೂಡ ಲಾಸ್ಟ್ ಇಯರ್, ಈ ಇಯರ್ ಇಲ್ಲ ಬಿಡಿ, ಲಾಸ್ಟ್ ಇಯರ್ ಎಷ್ಟೊಂದು ಬಂದು ಟ್ಯಾಬ್ಲೆಟ್ಸ್ ಕೊಡೋದು, ಇಂಜೆಕ್ಷನ್ಸ್ ಕೊಡೋದು, ಚೆಕ್ ಮಾಡೋದು, ಇದೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಇದೆಲ್ಲ ಕೂಡ ಗೌರ್ಮೆಂಟ್ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಆಫ್ ಮಾಲ್ ನ್ಯೂಟ್ರಿಷನ್ ಬೈ ಪ್ರೊವೈಡಿಂಗ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಟು ಪ್ರೆಗ್ನೆಂಟ್ ವುಮನ್ ಆ್ಯಂಡ್ ಚಿಲ್ಡ್ರನ್. ಅಂದರೆ ಪ್ರೆಗ್ನೆಂಟ್ ವುಮನ್ಗೆ ಮತ್ತು ಚಿಕ್ಕ ಮಕ್ಕಳಿಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಕೊಡೋದು, ಊಟ ಕೊಡೋದು, ಅದೆಲ್ಲ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಬಂದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಅಂತ, ಅದು ಕೂಡ ಇದಕ್ಕೆ ಪಾಸಿಟಿವ್ ಆಗಿ ಹೆಲ್ಪ್ ಮಾಡಿದೆ. These measures have contributed to improving the health of women and children and are expected towards reducing the mortality rate further. ಈ ರೀತಿ ಇವೆಲ್ಲ ಸ್ಟೆಪ್ಸ್ ತೊಗೊಂಡು ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ಮಾರ್ಟಾಲಿಟಿ ರೇಟ್ನ ಕಮ್ಮಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ.